ಕೊಡಿ, ಹಾಗೆ ಹೋದ್ರೆ ಹೇಗೆ ಸರ್? ಕೇಳಿ ಸರ್. ಒಂದು ನಿಮಿಷ ಬನ್ನಿ ಸರ್. ಇಲ್ಲಿ ಸರ್, ಎಲ್ಲಿಗೆ ಹೋಗ್ತಿದ್ದೀರಾ ಸರ್? ಸರ್ 6 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಈ 2 ತಿಂಗಳಲ್ಲಿ 6 ಹೆಣ್ಮಕ್ಳು ಮಿಸ್ಸಿಂಗ್ ಸರ್. 6 ಜನನು ಒಂದೇ ಏರಿಯಾ ಸರ್. ಸರ್, ಸತ್ತಿರೋ 6 ಜನನು ರೇಪ್ ಅಂಡ್ ಮರ್ಡರ್ ಆಗಿರೋ ಸರ್. ಸರ್, ಒಂದು ಮುಖ್ಯವಾದ ವಿಷಯ ಸರ್, ಸತ್ತೋಗಿರೋ ಎಲ್ಲ ಹೆಣ್ಮಕ್ಳು ಮೇಲೆ IT, ಚಿನ್ನಂಗಡಿ, ಎಕ್ಸ್ಪರ್ಟ್ ಅಲ್ಲಿ ಕೆಲಸ ಮಾಡೋರು ಸರ್. ಅದರಲ್ಲಿ 2 ಹೆಣ್ಮಕ್ಳು ಸ್ಕೂಲ್ ಕಾಲೇಜಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ ಗಳು ಸರ್. ಸತ್ತೋಗಿರೋ ಹೆಣ್ಮಕ್ಳು ಬ್ಲೂ ಫಿಲಮ್ ನೆಟ್ಟಲ್ಲಿ ಬಂದಿದೆ ಸರ್. ಇದನ್ನ ವಿಡಿಯೋ ಮಾಡಿದನು ಒಬ್ಬನೇ ಮನುಷ್ಯ, ಒಂದೇ ಜಾಗ. ಅವನು ಯಾವುದೇ ರೀತಿ ಗುರುತು ಸಿಗಬಾರ್ದು ಅಂತ ಮುಕ್ಕು ತುಂಬಾ ಮಾಸ್ಕ್ ಹಾಕೊಂಡಿದ್ದಾನೆ ಸರ್. ಕಂಪ್ಲೇಂಟ್ ಕೊಟ್ಟಿರೋರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಬನ್ನಿ ಸರ್. ಸಮಾಧಾನ. ಎಲ್ಲರೂ ಸಮಾಧಾನ ಆಗಿದ್ರೆ ಉತ್ತರ ಕೊಡಕ್ಕಾಗುತ್ತೆ. ನಿಮಗೆ ಹೇಗೆ ಉತ್ತರ ಕೊಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಾಣೆಯಾದವ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದು ನಿಮ್ ಕರ್ತವ್ಯ. ಆದ್ರೆ ನೀವು ತಪ್ಪು ಮಾಡ್ಬಿಟ್ರಿ. ನಮ್ಮ ವಿಚಾರಣೆಗೆ ನೀವು ಸಹಾಯ ಮಾಡಿ, ನಮ್ಮನ್ನ ನಂಬಿ ಅಪರಾಧಿಗಳನ್ನ ಕಂಡುಹಿಡಿದು ನಿಮ್ಮ ಮುಂದೆ ನಿಲ್ಲಿಸ್ತೀವಿ. ತಪ್ಪು ಮಾಡಿದವರಿಗೆ ಸಾವು ಯಾವ್ದಾದ್ರು ರೂಪದಲ್ಲಿ ಬಂದೇ ಬರುತ್ತೆ. ಅಣ್ಣ ಬಾರಣ್ಣ. ಏನ ಕಲೆಕ್ಷನ್ಗೆ ಹೋಗು ಅಂದ್ರೆ ಕುಣಿದು ಕುಪ್ಪಳಿಸ್ತಿದ್ಯಾ? ಸಾರಿ ಅಣ್ಣ. ಬಾ ಮಾಮ, ಎಲ್ಲ ನಿನ್ನಿಂದಾನೆ ಕಡೆ. ಎರಡು ತಿಂಗಳಿಂದ ಓಡೋಗಿದ್ದೆ, ಇವಾಗ ಬಂದೆ. ನಿಮ್ಮನ್ನ ನಂಬಿದ್ರೆ ಅಷ್ಟೇ. ದುಡ್ಡುಗೋಸ್ಕರ ನಾನು ಮುಂಬೈಗೆ ಹೋಗಿದ್ದೆ. ಸರಿ, ಅದ್ ಬಿಡು. ನಿನ್ನ ಮನೆಗೆ ಹೋಗಿದ್ದೆ. ನಿಮ್ ಮನೇಲಿ ಒಂದು ಫಿಗರು ಇದಕ್ಕಿಂತ ಸೂಪರ್ ಆಗಿ ನಿನ್ ಮನ್ಸು ಮಾಡಿದ್ರೆ ನಾವಿಬ್ರು ಸೇರಿ ಸಂಪಾದನೆ ಮಾಡ್ಬೋದು. ಏನೋ ಹೇಳ್ತೀಯಾ? ಅವನ ಎತ್ತಿ ಆಜ ಹಾಕ್ರ.
ಕಷ್ಟಪಡ್ಬೇಕಾದ್ರೆ ದುಡ್ಡು ಕೊಟ್ಟಲ್ವಾ, ಅದಕ್ಕೆ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀನು ಇಲ್ಲೇ ಊತಾಗ್ತಾ ಇದ್ದೆ. ನೀನ್ ಯಾವ್ದಕ್ಕೂ ಲಾಯಕ್ಕಿಲ್ಲ. ಮನೇಲೂ ಜಗಳ ಮಾಡೋದಿಲ್ಲ, ಫ್ಯಾಕ್ಟ್ರಿಲೂ ಜಗಳ ಮಾಡೋದಿಲ್ಲ. ನೀನ್ ಅದೇ ಮನೇಲಿ ತಾನೇ ಅಪ್ಪ ಇದೆಯಾ? ಇಲ್ಲೇ ಯೋ, ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾ? ಹೌದು, ಇಷ್ಟು ಚೆನ್ನಾಗಿ ಹಲ್ಲುಚ್ಕೊಂಡು ಯಾರಿಗ್ರಿ ಮುತ್ಕೊಡಕ್ ಹೋಗ್ತಿದ್ದೀರಾ? ಇಲ್ಲಿ ನೋಡು, ನಾ ಇನ್ನೂ ಎಣ್ಣೆ ಹೊಡೆದಿಲ್ಲ. ಬೆಳಗ್ಗೆ ಟೆನ್ಷನ್ ಕೊಟ್ಟು ನನಗೆ ಎಣ್ಣೆ ಹೊಡಿಯಂಗ್ ಮಾಡ್ಬೇಡ. ಆಮೇಲೆ ಎಣ್ಣೆ ಮಾತ್ರ ಅಲ್ಲ, ನಿನಗೂ ಸೇರ್ಸ್ ಹೊಡಿತೀನಿ. ಹೌದಯ್ಯ, ಹೊಡಿತೀಯ. ನಾನು ಅದೇ ನೆನ್ಪಿದ್ಯಲ್ಲ, ಹೊಡೆದ್ರೆ ನೋಡು. ಬಾ ಸೂರ್ಯ, ಚೆನ್ನಾಗಿದ್ಯಾ? ಚಟ್ನಿ ರುಬ್ಬಣ ಅಂತ ಮಿಕ್ಸಿ ಹಾಕ್ತೆ, ಪಟಾರನ್ ತೊಡ್ದೋಯ್ತು. ವೋಲ್ಟೇಜ್ ಏರುತ್ತೆ ಇಳಿಯುತ್ತೆ. ಇದು 4ನೇ ಮಿಕ್ಸಿ. ನೆನ್ನೆ 2 ಗಂಟೆಗೆ ಹೋದ್ ಕರೆಂಟು, ಇವಾಗ ಬಂದಿದೆ. ಈ ಹಾಳಾದ ಕರೆಂಟ್ ಇಂದ ಮನೇಲಿರೋ ಸಾಮಾನೆಲ್ಲ ಹಾಳಾಗೋಯ್ತು. ಏನೇ, ಅವನೇ ಮುಂಬೈಗೆ ಹೋಗಿ 2 ತಿಂಗಳಾದ್ಮೇಲೆ ಇವತ್ತು ಬರ್ತಾ ಇದ್ದಾನೆ. ಅವನ ಹತ್ರ ಬೆಳಿಗ್ಗೆ ಪಂಚಾಯತಿ ಶುರು ಮಾಡ್ದ. ಒಳಗೆ ಹೋಗಿ ಸುಮ್ನೆ ಅವನಿಗೆ ಕೀ ಕೊಡೆ. ಬಾಗ್ಲಿಗಿಂತ ದೊಡ್ಡದಾಗಿದ್ದಾಳೆ. ಅಪ್ಪ ಸೂರ್ಯ, ನಮ್ಮ ಐಟಮ್ ಏನಾರ ತಗೊಂಬಂದಿದ್ಯಾ? ತಗೋಪ ಬಿಗದ್ ಕೈ. ಮಂದಾರ ಮನೇಲಿಲ್ಲ, TC ತಗೊಳಕ್ಕೆ ಕಾಲೇಜ್ಗೆ ಹೋಗಿದ್ದಾಳೆ. ನೈಟ್ ಬಂದ್ಬಿಡ್ತಾಳೆ. ಈಜಾಡೋ ಮೀನ್ಗಳ ಅಲಿದಾಡೋ ಮೇಘವ, ಈಜಾಡೋ ಮೀನ್ಗಳ ಕುಣಿದಾಡೋ ಕಾಲ್ಗಳ, ಕವಿ ಬರೆಯೋ ಹಾಡಿನ ಈ ಮುದ್ದು ಸಾಲ್ಗಳ, ಹಕ್ಕಿಗಳು ಹಾರಾಡಿ ಸಂಗೀತ ಹಾಡ್ವರ, ನಾವಿಂದು ಜೊತೆಗೂಡಿ ಉಲ್ಲಾಸ ಪಡುವುದ. ಈಜಾಡೋ ಮೀನ್ಗಳ ಅಲಿದಾಡೋ ಮೇಘವ, ಈಜಾಡೋ ಮೀನ್ಗಳ ಕುಣಿದಾಡೋ ಕಾಲ್ಗಳ. ಹಾರೋ ನೀರ್ಗುಳ್ಳೆ ಹೇಳೋ ರಾಗವಿದು, ನನ್ನ ನಿನ್ನ ಈ ಆಟಗಳು ಎಷ್ಟು ಅಂದವೋ. ಎಲ್ಲ ಒಳ್ಳೆಯದೇ, ಸ್ನೇಹ ಕೂಡಾನು, ಎಲ್ಲೇ ಎಡವಿದರೂ ನೀ ನನ್ನ ಜೊತೆಗಿರುವೆ. ಅಲ್ಲಿ ತೇಲಾಡೋ ಮೋಡಗಳು ತೊಟ್ಟಿಲ ಕಟ್ಟಿವೆ, ಸುಖವಾಗಿರುವೆ ನಾನು ಎಂದು ನಿನ್ನ ಜೊತೆಗೆ. ಇದು ಅನುದಿನ ಮೀರಿದ ಅನುಭವದ ಸುಖವೇ. ಈಜಾಡೋ ಮೀನ್ಗಳ, ಕುಣಿದಾಡೋ ಕಾಲ್ಗಳ.
ಕೊರಗಿದ ಆ ಘಳಿಗೆ ಪ್ರೀತಿಯ ಮಳೆ ಸುರಿಯೇ ಇಲ್ಲಿ ಸ್ನೇಹದಲ್ಲಿ ನಾವೆಂದು ಸತ್ಯವ ಹೇಳೋದೆ ನಮ್ಮ ಪಾದಗಳು ಪಯಣದ ರೇಖೆ ಹಾಕಿವೆ ನಮ್ಮ ಸ್ನೇಹವು ಮರಣವ ಗೆದ್ದು ಬಿಡುವುದು ಈ ನಗುವಿದು ನಿನ್ನಯ ಮಾತು ಕೇಳಿತಲ್ಲವೇ ಆ, ಆ, ಈಜಾಡೋ ಮೀನ್ಗಳ ಅಲೆದಾಡೋ ಮೇಘವ ಚೆನ್ನಾಗಿ ಕುತ್ಕೊಂಡು ಸರಿಯಾಗಿ ಬಸ್ಕಿ ಹೊಡಿಯೋ ಮೆದುಳಿಗೆ ಒಳ್ಳೇದೆ ಅವಾಗಾದ್ರೂ ನಿನ್ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ನೋಡೋಣ. ಏನಪ್ಪ ಹಾ. ಇವನಿಗೆ ಯಾಕೆ ಬಸ್ಗೆ ಓಡಿಸ್ತಾ ಇದೀಯಾ? ಹೇಳಿದ್ರೆ ಕೇಳ್ತಾನೆ. ಅತ್ತೆ ನೀನ್ ಯಾಕೋ ನಿಲ್ಲಿಸ್ತಿದ್ಯಾ ಹೊಡಿಯೋ ನಿನ್ನನ್ನ ಸರಿಯಾಗಿ ಬೆಳೆಸ್ತೆ ತಾನೇ. ಹೌದು, ಅದೇ ನನ್ನ ಮಗನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಇದ್ದೀನಿ. ಮೊದ್ಲೇ ಒಂದ್ ಮಗು ಕಳ್ಕೊಂಡಿದೀವಿ, ನಮ್ಗಿರೋದೇ ಒಂದು. ಯಾಕೆ ಅವ್ನಿಗೆ ಹಿಂಸೆ ಕೊಡ್ತೀರಾ? ನಾಳೆ ನಮ್ಮ ಆಸ್ತಿ ಪಾಸ್ತಿನ ನಮ್ಮ ಕುಟುಂಬ ಗೌರವನ ಕಾಪಾಡ್ಬೇಕಲ್ವಾ, ಅದಕ್ಕೇನೆ ಇದೆಲ್ಲ. ಮದ್ವೆ ಮುಂಚೆ ನಾವು ಒಬ್ರನ್ನೊಬ್ರು ನೋಡ್ಕೊಂಡಿಲ್ವಾ? ಹಾಗೇನೆ ನಮ್ ಜೀವನದ ಬಗ್ಗೆ ನಾವು ಮಾತಾಡ್ತಿಲ್ಲ ಕಣೆ, ಇದು ಇವನ್ ಜೀವನದ ಬಗ್ಗೆ ಪ್ರಶ್ನೆ. ನಾನು ಹೇಳೋದ್ ಕೇಳಿ ನಡೆದ್ರೇನೆ ಜೀವನದಲ್ಲಿ ಇವನ್ ಮುಂದೆ ಬರೋದು. ಇಲ್ಲಿ ನೋಡು, ಇವ್ನು ನಾನು ಹೇಳಿದ್ರೆ ಕೇಳಿಲ್ಲ ಅಂದ್ರೆ ಅನ್ಕೋ, ಆಮೇಲೆ ಇವ್ನು ನಿನ್ ಮಗನಾಗಿ ಅತ್ತೆಗೆ ಮೊಮ್ಮಗನಾಗಿ ಇರೋದಿಲ್ಲ. ನಾನೇ ಊಟದಲ್ಲಿ ವಿಷ ಹಾಕಿ ಅವನ ಸಾಯಿಸ್ಬಿಡ್ತೀನಿ. ಒಡಿಯ ಅಯ್ಯ ಏನ ನಮ್ ಹೊಲದಲ್ಲಿ 50 ಜನ ಕೆಲಸ ಮಾಡ್ತಾರೆ, ಅದನ್ನ ಹೋಗಿ ನೋಡು ಅಂದ್ರೆ ಮರಿ ಹಾಕಿರೋ ಬೆಕ್ಕಿನಾಗೆ ಮನೇಲಿ ಸುತ್ತಿದ್ಯಲ್ಲ. ಏನಂದ್ರೆ ಕನಕನ್ ಹೆಂಡತಿ ಬೇರೆ ಯಾರ್ದೋ ಜೊತೆ ಓಡೋಗಿದ್ದಾಳೆ, ಅದಕ್ಕೆ ಓಡೋದ್ಲ. ಈಗ ಗೊತ್ತಾಯ್ತಾ ಯಾಕೆ ನಾನು ಇವನ್ನ ಶಿಸ್ತ ಬೆಳೆಸಿದೀನಿ ಗೊತ್ತಾಯ್ತಾ? ನೀನ್ ಹೊಡಿಯೋ ಹೊಡಿ, ನಿನ್ನ ಲೋಗ ಏನಂತ ನೋಡು. ಸರಿ ಅಯ್ಯ. ಕನಕ, ನಮಸ್ಕಾರ ಅಯ್ಯ. ಎಲ್ಲ ವಿಷಯ ಕೇಳ್ಪಟ್ಟೆ, ತುಂಬಾ ಬೇಜಾರಾಯ್ತು. ಸರಿ, ಶನಿ ತೊಲಗ್ತು ಅಂತ ತಲೆ ಮೇಲೆ ನೀರು ಹಾಕೊಂಡು ಹೋಗೋ. ನಿನ್ನ ಹೆಂಡತಿ ನಡವಳಿಕೆ ಸರಿ ಇಲ್ಲ, ಈ ರೀತಿ ಏನಾದ್ರು ಆಗುತ್ತೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಸರಿಯಾಗಾಯ್ತು. ಹೌದು, ಕರ್ಕೊಂಡು ಹೋಗಿರೋದು ಯಾರು? ಹೊರಗಿನವನಾ? ಇಲ್ಲ ಅಯ್ಯ, ಈ ಊರ್ನವನಲ್ಲ ಅಯ್ಯ, ಅದಕ್ಕೆ ಹೇಳ್ದೆ. ಬರೀ ರಕ್ತ ಸಂಬಂಧ ಇರೋರ್ನ ಮಾತ್ರ ಕಣ ಒಳಗಡೆ ಬಿಟ್ಕೋಬೇಕು. ಗೊತ್ತು ಗುರಿ ಇಲ್ದೇ ಇರೋರು ಆಚೆ ಇರ್ಲಿ. ತಾಯಿ ಅಂತೆ ಮಗಳು, ನೂಲಿನಂತೆ ಸೀರೆ ಅಂತ ಹೇಳ್ತಾರೆ. ನೀನ್ ಹೆಂಡತಿ ತರಾನೇ ಇವಳು, ನೋಡ್ಕೊಂಡ್ ಬೆಳೆಸು. ಇಲ್ಲ ಅಂದ್ರೆ ಇರೋ ಮಾನ ಮರ್ಯಾದನು ಹೋಗ್ಬಿಡುತ್ತೆ. ಹೌದು, ಓಡೋದವರು ಬರಿಗೈಲ್ ಹೋದ್ರ, ಮನೇಲಿರೋದ್ನೆಲ್ಲ ಎತ್ಕೊಂಡು ಹೋದ್ರ. ನನ್ ಮಗಳಿಗೋಸ್ಕರ ಅಷ್ಟಿಷ್ಟು ಹಣ ಚಿನ್ನ ಬೆಳ್ಳಿ ಎಲ್ಲ ಮಾಡಿಟ್ಟಿದ್ದೆ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾಳಯ್ಯ. ಅಯ್ಯೋ ಪಾಪಿ, ಅವಳನ್ನ ಕಟ್ಕೊಂಡು ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ, ಮಗಳನ್ನೂ ಎತ್ತಿದ್ಯಾ, ಅವಳ ಗುಣ ಏನು ಅಂತ ತಿಳ್ಕೊಳಕ್ಕಾಗಿಲ್ವಾ? ಕನಕ, ಅಯ್ಯ ಗಂಟು ಮೂಟೆ ಎಲ್ಲ ಕಟ್ಕೊಂಡು ನಮ್ ತೋಟದಲ್ಲಿರೋ ಮನೆಗೆ ಸೇರ್ಕೊ. ಸರಿ ಆಯ್ತಯ್ಯ. ಏನಮ್ಮ, ನನ್ ಮಗನ್ ಜೊತೆ ಏನಾದ್ರು ನೋಡ್ದೆ ನಿಮ್ಮ ಅಪ್ಪನ ಕಾಲ್ ಮುರಿದು ಬಿಡ್ತೀನಿ. ಜಾಗ್ರತೆ, ಅರ್ಥ ಆಯ್ತಾ? ಅಪ್ಪ ಬಾ ಮಗನೇ, ಈಗ್ಲೇ ನಿನ್ ಬಗ್ಗೆ ಇವ್ರಿಗೆ ಹೇಳ್ತಾ ಇದ್ದೆ. ನಿನ್ನೇನಾದ್ರೂ ನೋಡಿದ್ರೆ ಅವ್ರ ಅಪ್ಪನ ಕಾಲು ಮುರಿದು ಬಿಡ್ತೀನಿ ಅಂತ. ನೀನೇ ಇವ್ರು ನೋಡಕ್ ಬಂದ್ಬಿಟ್ಯಾ? ಏಯ್, ಇಷ್ಟು ಚಿಕ್ಕ ವಯಸ್ಸಲ್ಲೇ ದೊಡ್ಡ ದೊಡ್ಡ ಕೆಲ್ಸ ಎಲ್ಲ ಮಾಡ್ತಿದ್ಯಲ್ಲೋ. ಬಡವ ರಾಸ್ಕಲ್. ಅಂದ್ರೆ ದೊಡ್ಡ ಮನುಷ್ಯ ಹಿಂಗೆಲ್ಲ ಮಾಡ್ತಾರ? ದೊಡ್ಡ ಮನುಷ್ಯಳು ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಹೊಡೆದ್ರೆ ಅಲ್ಲೆಲ್ಲ ಉದ್ರೋಗ್ ನೋಡೀಗ. ಏಯ್ ನಿಂತ್ಕೊಳ, ನೀನು ಹಿಡಿಯಪ್ಪ. ಓಡೋಗ್ತೀಯ, ನಾನು ನೋಡ್ತೀನಿ. ಬೇಜಾರಿಂದ ಕನಕ ಕೆಲ್ಸಕ್ಕೆ ಬಂದಿಲ್ಲ. ಬಾ, 2 ನಿಮಿಷ ಹೋಗಿ ಅವನ ಹತ್ರ ಮಾತಾಡ್ಕೊಂಡ್ ಬರೋಣ. ಸರಿ ರೀ. ಹಾ, ಏನಮ್ಮ, ಕನಕ ಇದಾನೋ ಇಲ್ಲ ಹೊರಗಡೆ ಹೋಗಿದಾನೋ? ನಿಮ್ಮಮ್ಮ ಓಡೋದೋಳು ಹಂಗೆ ಓಡೋಗ್ಬಿಟ್ಟಿದ್ದಾಳೆ, ಮತ್ತೆ ಬರೋದಿಲ್ಲ. ನಿಮ್ಮ ಅಪ್ಪ ಆದ್ರೂ ಕರೆಕ್ಟಾಗಿ ಕೆಲ್ಸಕ್ಕೆ ಬರ್ಬೇಕಲ್ವಾ? ಎಲ್ಲೋದೋ ನಿಮ್ಮಪ್ಪ? ಅಪ್ಪ ಒಳಗಡೆ ಮಲ್ಕೊಂಡಿದ್ದಾರೆ. ಅಪ್ಪ ಒಳಗಡೆ ಮಲ್ಕೊಂಡಿದ್ದಾನ? ಅವನ್ಗೇನಿನ್ನು ಬೆಳಕಾಗಿಲ್ವಾ? ಏ ಕನಕಮೂರ್ತಿ, ಏ ಕನಕಮೂರ್ತಿ, 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 ಏನೋ ಇನ್ನೂ ಮಲ್ಕೊಂಡಿದ್ಯಾ? ಎದ್ದೇಳೋ, ಬಂದಿದ್ದೀನಿ. ಏ ಕನಕಮೂರ್ತಿ, ಕನಕಮೂರ್ತಿ. ಕನಕಮೂರ್ತಿ, ಅಯ್ಯಯ್ಯೋ.
ಯಾಕೆ ಕೂತ್ಕೊಂಡಿದ್ದೀರಾ? ಕೇಳ್ತಾ ಇದೀನಲ್ಲ, ಕೇಳಿಸ್ತಾ ಇಲ್ವಾ? ಇದೇ ನನ್ ಮನೆನಾ ಬೇರೆಯವ್ರ ಮನೆನಾ? ಯಾಕ್ರಿ ಈಗ ಮಾತಾಡ್ತೀವಿ? ನೀವಿರೋದನ್ನ ನೋಡಿದ್ರೆ ಮಾತಾಡ್ಬೇಕನ್ಸುತ್ತೆ. ಸೂರ್ಯ ಕನಕನ್ ಮಗಳು ಕರ್ಕೊಂಬಂದು ನಮ್ಮನೇಲಿ ಇಟ್ಕೊಂಡಿದ್ದಾನ್ರಿ. ಏನಂದೆ? ಆ ಹುಡುಗಿನ ಕರ್ಕೊಬಂದು ನಮ್ಮನೇಲಿ ಇಟ್ಟಿದ್ದಾನ? ಹೌದು ರೀ. ಇವಾಗ ಏನು ಕೇಳಕ್ ಹೋಗ್ಬೇಡಿ, ಅವನೇನಾದ್ರೂ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನೋಡಿ. ಸೂರ್ಯನ್ಗೆ ನಾವ್ ಯಾರು, ನಮ್ಮ ಅಪ್ಪ ಅಮ್ಮ ಯಾರು, ನಮ್ಮ ಪರಂಪರೆ ಏನು ಸ್ವಲ್ಪ ಕೂಡ ಗೊತ್ತಿಲ್ಲ. ಅದಕ್ಕೆ ಅಂತಾನೆ ಗಂಧನ ಕೊಚ್ಚೆ ನೀರಲ್ಲಿ ಬೆರೆಸಿ ವಾಸನೆ ನೋಡ್ತಾನೆ. ಇದಕ್ಕೊಂದು ತೀರ್ಮಾನ ಮಾಡ್ತೀನಿ. ಇಲ್ಲಿ ನೋಡಮ್ಮ, ನೀನ್ ನಡ್ಕೊಂಡ್ ಬರೋದ್ ನೋಡಿದ್ರೆ ನಿಮ್ಮ ಅಮ್ಮನೇ ನನಗೆ ನೆನಪು ಬರ್ತಾಳಮ್ಮ. ಇಲ್ಲಿ ನೋಡಮ್ಮ, ನಾನೇನ್ ಜಾತಿ ವೈರಿ ಅಲ್ಲ, ಆದ್ರೆ ಒಂದೊಂದು ಜಾತಿಗೆ ಒಂದೊಂದು ಗುಣ ಇರುತ್ತೆ. ಅದೆಲ್ಲ ನಾನು ನೋಡಿರೋನು. ಇಲ್ಲಿ ನೋಡಮ್ಮ, ನಿಮ್ಮ ಅಪ್ಪನಿಗೆ ತಮ್ಮ, ಅದೇ ನಿಮ್ ಚಿಕ್ಕಪ್ಪ, ಅವನು ಮದುರೆಯಲ್ಲೇ ಇರೋದು. ಏನೋ ಒಂದ್ ಸಣ್ಣ ಜಗಳದಿಂದ ನಿಮ್ಮ ಅಪ್ಪನು ಅವನು ಸ್ವಲ್ಪ ದಿನ ದೂರ ಇದ್ರು. ಫೋನ್ ಮಾಡಿ ಮಾತಾಡ್ದೆ, ನಿನ್ ಬಗ್ಗೆ ಎಲ್ಲ ಹೇಳ್ದೆ. ಧಾರಾಳವಾಗಿ ಕಳಿಸ್ಕೊಡಿ, ನಾನ್ ನೋಡ್ಕೋತೀನಿ ನನ್ ಮಗಳ ತರ ಅಂದ. ಅವ್ನ್ ಚೆನ್ನಾಗ್ ನೋಡ್ಕೋತಾನೆ ಅಂತ ನನಗ್ ನಂಬಿಕೆ ಇದೆಯಮ್ಮ. ಷಣ್ಮುಗ, ಅಯ್ಯ ಬಂದೆ ಅಯ್ಯ. ಬಾ. ಇಷ್ಟೊತ್ತ ನಿನ್ಗೆ ರೆಡಿ ಆಗೋಕೆ ಅಡ್ರೆಸ್ ಎಲ್ಲ ತಗೊಂಡೆ ತಾನೇ? ಅಯ್ಯ. ಹೋಗಮ್ಮ, ನಿನ್ ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಂಡು ಈಗ್ಲೇ ಹೊರಡಿ. ಹಾ ಹೊರಟು ಬಿಡಿ. ಸರಿ ಅಯ್ಯ. ಹುಷಾರ ಕರ್ಕೊಂಡೋಗ್ ಬಿಟ್ಬಾ. ಬಾಮ. ಆ ಚಿಕ್ಕ ವಯಸ್ಸಲ್ಲೇ ನನ್ನಿಂದ ಅವಳನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಮಂದರ ಜೊತೆನೆ ನನ್ನ ಜೀವನದ ನಿರ್ಧಾರ ಮಾಡಿ ಆ ಊರ್ನೇ ಬಿಟ್ಬಿಟ್ಟು ಬಂದ್ಬಿಟ್ವಿ. ಅನಾಥವಾಗಿ ಸುತ್ತಾಡ್ತಿರೋ ನಮಗೆ ದೇವ್ರ ದಯದಿಂದ ತಾತ ಒಬ್ರು ನಮಗೆ ಆಸರೆ ಆದ್ರು. ಈ ತರದ ಮಕ್ಕಳನ್ನ ನೋಡ್ಕೊಳ್ಳಿ ಅಂತಾನೆ ದೇವರು ಈ ಉತ್ತಮವಾದ ಕೆಲಸನ ನನಗೆ ಕೊಟ್ಟಿದ್ದಾರೆ. ನಿಮ್ ಮಗು ಬಗ್ಗೆ ಯೋಚನೆ ಮಾಡ್ಬೇಡಿ, ನಾವು ನೋಡ್ಕೋತೀವಿ. ತುಂಬಾ ಧನ್ಯವಾದ ಫಾದರ್. ಸೂರ್ಯ, ನೀನ್ ನನ್ನ ಹತ್ರನೇ ಇರ್ಬೇಕು, ನಾನು ನಿನ್ ಜೊತೆಲೇ ಇರ್ಬೇಕು. ಖಂಡಿತವಾಗ್ಲೂ ಇರ್ತೀನಿ. ಅವಳನ್ನ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ಲಿಲ್ಲ. ನಾನು ಆ ಜಾಗ ಬಿಟ್ಟು ಬಂದೆ. ತಾತ ಕೆಲಸ ಮಾಡೋ ಅದೇ ವೆಲ್ಡಿಂಗ್ ಶಾಪಲ್ಲಿ ನಾನು ಆ ಕೆಲಸಕ್ಕೆ ಸೇರ್ಕೊಂಡೆ. ಇಲ್ಲಿಗೆ 10 ವರ್ಷ ಆಗ್ತಾ ಇದೆ. ಈ ಕಷ್ಟ ಎಲ್ಲ ನನ್ನ ಮಂದಾರಕ್ಕೋಸ್ಕರನೇ. ಇಲ್ಲಿ ನಿಂತ್ಕೊಳ್ಳಪ್ಪ. ತಾತ, ಇಲ್ಲಿ ಸ್ವಲ್ಪ ಬನ್ನಿ. ಇವ್ರ ಹೆಸರು ಗುಣ, ನ್ಯೂ ಅಪಾಯಿಂಟ್ಮೆಂಟ್. ಹೆಲ್ಪರ್ ಆಗಿ ಇಟ್ಕೊಳ್ಳಕ್ಕೆ ಓನರ್ ಫೋನ್ ಮಾಡಿ ಹೇಳಿದ್ದಾರೆ. ಸ್ವಲ್ಪ ನೋಡ್ಕೊಳಪ್ಪ. ಸರಿನಾ? ಸರಿ ಆಯ್ತು. ಸೂರ್ಯ ಸರ್, ಬಾ. ನಮ್ಮ ಮುಂಬೈ ಇನ್ನೊಂದು ಬ್ರಾಂಚಲ್ಲಿ ಸ್ವಲ್ಪ ಕೆಲಸ ಇದೆ. 2 ತಿಂಗಳು ಡಬಲ್ ಸ್ಯಾಲ್ರಿ. ಹೋಗ್ತೀಯಾ? ಬೇಡ ಸರ್. ಯಾಕೆ? ಡೇ ನೈಟ್ ಕೆಲಸ ಮಾಡ್ತೀಯಾ? 2 ತಿಂಗಳು ಅಷ್ಟೇ ತಾನೇ? ಒಳ್ಳೆ ಸಂಬಳ ಸಿಗುತ್ತಲ್ಲ? ಇಲ್ಲ ಸರ್, ಅದಕ್ಕಿಂತ ದೊಡ್ಡ ಸಂತೋಷ ನಾಳೆ ಇದೆ ಸರ್. ಯಾವುದಕ್ಕೂ ನಾಳೆ ಯೋಚನೆ ಮಾಡಿ ಹೇಳು, ಸರಿನಾ? ಒಂದ್ ನಿಮಿಷ ಬಾ. ಹೌದು, ಬಾಂಬೆಗೆ ಯಾಕೆ ಹೋಗಲ್ಲ ಅಂತ ಇದ್ಯಾ? ನಾಳೆ ಮಂದಾರ ಬರ್ತಾ ಇದ್ದಾಳೆ ತಾತ. ಮಂದಾರನ ಹೆಸರು ಹೇಳ್ತಿದ್ದಂಗೆ ಖುಷಿ ನೋಡು. ಇದು ಯಾವ ಅಚ್ಚರಿಯೋ, ಮಂಜು ನೋಡಿ ಸೂರ್ಯನು ಉದಿಸಿದನೆ. ನಾಚುತ್ತ ಬಂದವಳು, ಅದಕ್ಕೆ ಹೃದಯವೇ ಕರಗಿತಳು. ನಿನ್ನ ಬಿಟ್ಟು ಲೋಕದಲ್ಲಿ ಯಾರು ಇಲ್ವೇ? ಕಣ್ಗಳಿಗೆ ನಿನ್ನ ದೃಷ್ಟಿ ದಾಖಲೆ ಇಲ್ಲ. ಇಬ್ಬನಿ ಬೀಳುವ ಸಮಯದಲ್ಲಿ ಹುಲ್ಲಲ್ಲಿ ಕಾಣುವೆ ನಿನ್ನುಗವ. ಸ್ವಂತ ಅಂತ ಹುಲ್ಲು ವಾಲುತ್ತಿದೆ. ಏನ್ ಹೇಳಲಿ ಹೇಳು ನಾನೀಗ. ಇದು ಯಾವ ಅಚ್ಚರಿಯೋ, ಮಂಜು ನೋಡಿ ಸೂರ್ಯನು ಉದಿಸಿದನೆ. ನಾಚುತ್ತ ಬಂದವಳು, ಅದಕ್ಕೆ ಹೃದಯವೇ ಕರಗಿತಳು.
ನನ್ನವಳಾಗಿ ಬಂದೆ ನೀ ನನ್ನವಳಾಗಿ ನಿಂತೆ ಕಾಡಲಿ ಮೇಡಲಿ ನಿನ್ನ ಹುಡುಕಿ ಬಂದೆ ನಾನಿಲ್ಲಿರುವೆ ಎಂದೆ ಅರೆ ನಾನಿರುವೆನೆ ನಿನ್ ಹಿಂದೆ ನಾನೇ ಬಂದೆ ನೀನೇ ಹೇಳಿಕೊಟ್ಟೆ ನೀನೆನೆದ್ರೆ ಮೇಘ ಮಳೆಯ ಸುರಿಸಿದೆನಲ್ಲೇ ಇಲ್ಲಿ ಮಳೆಯು ಬಿಸಿಲು ನಮ್ ಕೈಯಾದುವೆ ತಾಕಿ ಈ ಜೀವ ನಿಂದೆ ಎಂದು ನಾನದನ್ನು ಬಲ್ಲೆ ಇದು ಯಾವ ಅಚ್ಚರಿಯೋ ಮಂಜು ನೋಡಿ ಸೂರ್ಯನು ಉದಿಸಿದನೆ ಆ ನಾಚುತ್ತ ಬಂದವಳು ಅದಕ್ಕೆ ಹೃದಯವೇ ಕರಗಿತಲ್ಲ ನಿನಗಾಗಿ ಓಡಿ ಬಂದೆ ಈ ಸುಡು ಬಿಸಿಲಲ್ಲೂ ಬೆಂದೆ ನನ್ನ ಜೀವನ ರಂಗಾಯ್ತು ನಿನ್ನಿಂದಲೇ ನನ್ನ ಇನಿದನಿಯೂ ನೀನೆ ನನ್ನ ಒಳ ಶ್ವಾಸವು ಕೂಡ ನೀನೆ ಕೈಯ ಹಿಡಿಯೋ ದೈವ ಕೂಡ ನೀನೆ ನಾ ನಡೆಯೋ ನಡಿಗೆ ನೀನು ಕೊಟ್ಟ ವರವು ನೀ ಬಿರಿಯೋ ನಗುವು ಮಳೆಯನ್ನು ಸುರಿಸಿತು ನಲ್ಲೆ ನನ್ ಪ್ರಾಣ ಜೀವ ಎಲ್ಲ ನೀನೇ ಬಂಗಾರ ಇದು ಎಂಥ ಅತಿಶಯವೋ ಮಂಜು ನೋಡಿ ಸೂರ್ಯನು ಉದಿಸಿದನೇ ನಾಚುತ್ತ ಬಂದವಳು ಅದಕ್ಕೆ ಹೃದಯವೇ ಕರಗಿತಳು ನಿನ್ನ ಬಿಟ್ಟು ಲೋಕದಲ್ಲಿ ಯಾರೂ ಇಲ್ವೇ ಕಣ್ಗಳಿಗೆ ನಿನ್ನ ದೃಷ್ಟಿ ತಾಕಲಿಲ್ಲ ಇಬ್ಬನಿ ಬೀಳುವ ಸಮಯದಲ್ಲಿ ಹುಲ್ಲಲ್ಲಿ ಕಾಣುವೆ ನಿನ್ಮೊಗವ ಸ್ವಂತ ಅಂತ ಹುಲ್ಲು ವಾಲುತ್ತಿದೆ ಏನ್ ಹೇಳಲಿ ಹೇಳು ನಾನೀಗ ಇದು ಯಾವ ಅಚ್ಚರಿಯೋ ಮಂಜು ನೋಡಿ ಸೂರ್ಯನು ಉದಿಸಿದನೆ ನಾಚುತ್ತ ಬಂದವಳು ಅದಕ್ಕೆ ಹೃದಯವು ಕರಗಿತಲ್ಲ ಈ ಪ್ರಶಾಂತವಾದ ನದಿ ಥರನೇ ನನ್ನ ಜೀವನ ನಡೀತಾ ಇತ್ತು. ಈ ನದಿ ತೀರದಲ್ಲೇ ನಾವಿಬ್ಬರು ಮನಸ್ಸು ಬಿಚ್ಚಿ ಮಾತಾಡಿದ್ವಿ. ಸೂರ್ಯ ನೀನ್ ಯಾಕೆ ಈಜ್ ಕಲೀಲಿಲ್ಲ? ನೀರನ್ನ ಕಂಡ್ರೆ ನನಗೆ ಭಯ. ಯಾಕೆ ಸೂರ್ಯ? ನನಗೊಬ್ಬ ಅಣ್ಣ ಇದ್ದ, ಸತ್ತೋದ. ಗೊತ್ತು, ಆದ್ರೆ ಹೇಗ್ ಸತ್ತ ಅಂತ ನನಗೆ ಗೊತ್ತಿಲ್ಲ. ಒಂದಿನ ಮಳೆ ಜೋರಾಗಿ ಬಂದು ಕೆರೆ ತುಂಬಿ ಹರಿತಾ ಇತ್ತು. ಆ ಕಡೆ ಹೋಗ್ಬಾರ್ದು ಅಂತ ನಮ್ಮಪ್ಪ ಬೈತಾನೆ ಇದ್ರು. ಆದರೆ ನಾವಿಬ್ಬರು ಯಾವಾಗಲೂ ಅಲ್ಲೇ ಇರ್ತಾ ಇದ್ವಿ. ನನ್ಗವಾಗ 7ನೇ ವರ್ಷ. ನೀರು ಕಂಡ್ರೆ ಸಾಕು ಆರಿ ಈಸ್ತಾ ಇದ್ವಿ. ನಾವು ತುಂಬ ಖುಷಿಯಾಗಿರ್ತಾ ಇದ್ವಿ. ಆದರೆ ಆ ಆಟನೇ ಅವನಿಗೆ ಯಮ ಆಗೋಯ್ತು. ನನಗೀಜು ಬರ್ದಲೆ ಅವನ ಕಾಪಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ನನ್ನ ಕಣ್ಣು ಮುಂದೆನೇ ತೀರ್ಕೊಂಡ. ಅವತ್ತು ನಡೆದ ಘಟನೆ ನನಗಿನ್ನೂ ಕಾಡ್ತಾ ಇದೆ. ಐ ಆಮ್ ಸಾರಿ ಸೂರ್ಯ. ಪರವಾಗಿಲ್ಲ ಬಿಡು, ಬಾ ಹೋಗೋಣ. ಸೂರ್ಯ, ಮಂದಾರಂಗ್ ನೀನ್ ಹೇಳ್ದ? ಅವಳು ಏನ್ ಹೇಳಿದ್ಲು? ಅವಳ ಹತ್ರ ನಾನಿನ್ನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ತಾತ. ರಿಸಲ್ಟ್ ಬಂದ್ಮೇಲೆ ಅವಳೇ ಹೇಳ್ತಾಳೆ. ಮಂದಾರಂಗೆ ಇಷ್ಟೇ ಓದ್ ಸಾಕು ಅಂತ ಹೇಳು. ಲೇಟ್ ಮಾಡ್ದಲೆ ಆದಷ್ಟು ಬೇಗ ಮದ್ವೆ ಬಗ್ಗೆ ಮಾತಾಡು. ನಿಲ್ಸಪ್ಪ. ಏನ್ ತಾತ? ಅವಳು ಹುಡುಗಿ ಕಣೋ, ಸಂಕೋಚ ಪಡ್ತಾಳೆ. ನೀವಿಬ್ರು ಮದ್ವೆ ಮಾಡ್ಕೊಂಡು ತುಂಬಾ ಸಂತೋಷವಾಗಿ ತುಂಬು ಕುಟುಂಬದಲ್ಲಿ ಇರ್ಬೇಕು ಅನ್ನೋದೇ ನನ್ನ ಆಸೆ, ಸರಿನಾ? ಏನ್ ಪೊಲೀಸ್ ಬಂದ್ರು ನಮ್ ಕಂಪ್ನಿ ಒಳಗಡೆ? ಸೂರ್ಯ ಅಲ್ಲೋಡು. ಏಯ್, ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ರೆ ಜೀವಂತವಾಗಿರ್ತೀಯ, ಇಲ್ಲ ಅಂದ್ರೆ ಎನ್ಕೌಂಟರ್. ಮುಗಿಲ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅವನ್ ಪ್ರಾಣಕ್ಕೇನಾದ್ರೂ ಅಪಾಯ ಆದ್ರೆ ಅದಕ್ಕೆ ನೀನೇ ಕಾರಣ. ನೆನ್ಪಲ್ಲಿಟ್ಕೋ, ಜಾಗ್ರತೆ. ನೀನ್ ಇಲ್ಲಿಗೆ ಬಂದು 10 ದಿನ ಆಯ್ತು. ಆಗ್ಲೊಬ್ಬ ವೈರಿನಾ? ಬಂದ್ಮೇಲೆ ನಾನು ವೈರಿ ಆಗಿಲ್ಲ, ನಾನು ಬಂದಿದ್ದೆ ವೈರಿ ನುಡ್ಕೊಂಡು. ಸೂರ್ಯ, ಕೈ ಕಾಲು ತೊಳ್ಕೊಂಡ್ ಬಾ, ಟೀ ಕುಡಿಯೋಣ ಬಾ. ನಮ್ಗೆ ಈ ಜಗಳ ಇಲ್ಲ.
ಎಲ್ಲಿದ್ದಾನ ಅವನು? ಅಲ್ಲಿದ ನೋಡಿ ಮಾಮ. ಸೂರ್ಯ ನೀನು ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ನೋಡು. ಎಲ್ಲಪ್ಪ ನಮ್ಮ ಮಾಮನ ಹಣ? ಸುಮ್ನೆ ಮಾಮ ಅನ್ಕೊಂಡು 2 ತಿಂಗಳಿಂದ ಅಸ್ಲು ಇಲ್ಲ ಬಡ್ಡಿನೂ ಇಲ್ಲ. ಫೋನ್ ಮಾಡಿದ್ರೆ ಫೋನು ಎತ್ತಿಲ್ಲ. ನಿನ್ನ ಹುಡ್ಕೊಂಡು ನಾವೀ ಜಾಗಕ್ಕೆ ಬರ್ಬೇಕೇನೋ? ಸತ್ಯವಾಗ್ಲೂ ನೀ ನನ್ನ ಹುಡುಕ್ಲೇಬೇಡ. ನೋಡಿದ್ರ ಮಾಮ ಕಿಂಡಲು ಇವನಿಗೆ ತುಂಬಾ ಕೊಬ್ಬು ಮಾಮ. ಏನು ಬಾಯಿ ಮಾಮ. ಬಾಯಾ? ಇಲ್ ಬಾ. 2 ತಿಂಗಳೊಳಗೆ ನನಗೆ ದುಡ್ಡು ತಂದು ಕೊಡ್ತೀಯ. ನಿನ್ ಮನೆ ಸಾಮಾನೆಲ್ಲ ಹರಾಜ್ ಹಾಕ್ಬಿಡ್ತೀನಿ. ನಾನೇನ್ ಹೇಳ್ದೆ ಅಂತ ಅರ್ಥ ಆಯ್ತಾ? ಹೋಗು ಬಾರೆ. ಮಂದಾರನ ಓದಿಸೋದಕ್ಕೆ ನನ್ನ ದುಡಿಯೋ ಸಂಬಳ ಸಾಕಾಗೋದಿಲ್ಲ. ಆದ್ರಿಂದ ಈ ಕರ್ಣ ಅಣ್ಣನಿಂದ ಬಡ್ಡಿಗೆ ಹಣ ತಗೊಂಡಿದ್ದೀನಿ. ಸೂರ್ಯ ಅವ್ನು ಹೇಳಿದ ಅರ್ಥ ಆಗ್ಲಿಲ್ವಾ? ಹುಡುಗಿನೂ ಹೇಳಿದ್ಲಲ್ಲೋ 2 ತಿಂಗಳು ಬಾಂಬೆಗೆ ಹೋಗ್ಬಿಟ್ಟು ಬಾ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡು, ವಾಪಸ್ ಬಂದು ಆ ದುಡ್ಡನ್ನೆಲ್ಲ ಅವ್ನ ಮುಖದ ಮೇಲೆ ಬಿಸಾಕೋ. ಇಷ್ಟು ದಿನ ಹಾಸ್ಟೆಲಲ್ಲಿ ಇದ್ದು ಮಂದರ್ ಈಗ ತಾನೆ ನನ್ನ ಜೊತೆ ಇದ್ದಾಳೆ. ಅವಳು ಬಂದಾಗಿಂದನೇ ನಾನು ತುಂಬ ಸಂತೋಷವಾಗಿದ್ದೀನಿ. ಈಗ ಮತ್ತೆ ನಾವು ದೂರ ಆಗ್ಬೇಕಾ? ಸೂರ್ಯ ನಿನ್ ಕಷ್ಟ ಅವಳಿಗೆ ಅರ್ಥ ಆಗುತ್ತೆ. ನೀನ್ ಬಾಂಬೆಗೆ ಹೋಗೋ ವಿಷಯನ ಮಂದರಂಗ್ ಹೇಳು, ಅವಳು ಅರ್ಥ ಮಾಡ್ಕೊಳ್ತಾಳೆ. ಅವಳು ಹಾಸ್ಟೆಲಲ್ಲಿ ಬೆಳೆದಿದ್ದ ಹುಡುಗಿ, ಓದಿರೋಳಪ್ಪ, ಧೈರ್ಯವಾಗಿರ್ತಾಳೆ. ನೀನ್ ಭಯ ಪಡ್ಬೇಡ, ನೀನ್ ಹೋಗ್ಬಿಟ್ ಬಾ, ಸರಿನಾ? ಸೂರ್ಯ ಯಾಕೆ ಬೇಜಾರಾಗಿದ್ಯಾ? ಇಲ್ಲ ಮಂದಾರ, ನೀನ್ ಒಬ್ಳೇ ಇರೋದನ್ನ ನೆನ್ಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. 2 ತಿಂಗಳು ತಾನೆ, ಪರವಾಗಿಲ್ಲ. ಸಾಲ ಎಲ್ಲ ಮುಗೀತು ಅಂದ್ರೆ ನಾವು ನೆಮ್ಮದಿಯಾಗಿರ್ಬೋದಲ್ವಾ? ಒಬ್ಳೇ ಇರೋದೇನ್ ಸಮಸ್ಯೆ ಅಲ್ಲ, ಅಭ್ಯಾಸ ಆಗಿದೆ. ಮಂದಾರನ ಹುಷಾರಾಗಿ ನೋಡ್ಕೊಳ್ಳಿ. ಏನಪ್ಪ ಇದೆಲ್ಲ ಹೇಳ್ಬೇಕಾ ನೀನು? ಮಂದಾರ ನನ್ ಸ್ವಂತ ಮಗಳಿದ್ದಾಗೆ, ನಾನು ಹುಷಾರಾಗಿ ನೋಡ್ಕೊಂತೀನಿ. ಸರಿ ನೀನ್ ಚಿಂತೆ ಮಾಡ್ಬೇಡ. ನೀನ್ ದುಡ್ಡು ತಗೊಂಬಂದು ಆ ಕರ್ಣಾಕರನ್ ಮುಖದ ಮೇಲೆ ಎಸಿಬೇಕು, ಸರಿನಾ? ಬರ್ತೀನಿ. ಹೋಗ್ಬಾ. ಸರಿ ಸೂರ್ಯ, ನೋಡ್ಕೊಂಡು ಹುಷಾರಾಗಿ ಹೋಗು. ಎರಡು ತಿಂಗಳು ಮುಗೀತು. ಮಂದಾರನ ನೋಡಕ್ಕೆ ಆತರದಿಂದ ಇದ್ದೀನಿ. ಇಲ್ಲೇನೆ ನಿಲ್ಸಿ. ತಗೊಳ್ಳಿ. ಮಂದಾರ, ಬಾ ಸೂರ್ಯ. ಯಾವಾಗ ಬಂದೆ? ಮಧ್ಯಾಹ್ನ ಬಂದೆ. ಹೌದು, ನೀ ರಿಸಲ್ಟ್ ಏನಾಯ್ತು? 98% ಮಾರ್ಕ್ಸ್ ತೆಗ್ದಿದ್ದೀನಿ. ಟಿಸಿ ನಾನೇ ಹೋಗಿ ತಗೊಂಡ್ ಬಂದ್ಬಿಟ್ಟೆ. ಸೂರ್ಯ, ನೀನ್ ಮುಂಬೈಗೆ ಹೋಗಿದ ನಂತರ ಆ ಬಡ್ಡಿ ಕರುಣಾಕರ ನಮ್ಮ ಮನೆಗ್ ಬಂದಿದ್ದ. ಹೌದಪ್ಪ, ಅವ್ನ್ ಮನೆಗ್ ಬಂದೋದಾಗಿಂದ ಮಂದಾರ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಹೌದಪ್ಪ, ಅವ್ನ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಬಡ್ಡಿ ತಗೊಂಡಿದ್ದಕ್ಕೂ ಮನೆಗೆ ಬಂದೋಗಿದ್ದಕ್ಕೂ ಲೆಕ್ಕ ಚುಪ್ತೆ ಮಾಡೇ ಬರ್ತಾ ಇದ್ದೀನಿ. ಯಾಕಪ್ಪ ಅವನ ಜೊತೆ ಜಗಳ? ಮತ್ತೆ ಮಂದಾರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ರೆ ಏನಪ್ಪ ಫೋನ್ ಮಾಡಕ್ಕಾಗ್ಲಿಲ್ವಾ? ಫೋನ್ ಮಾಡ್ಬಿಟ್ರೆ ಏನ್ ಮಾಡ್ತಿದ್ದೆ? ನಿನ್ನ ಕಳಿಸ್ತಿದ್ದೆ, ನೀನು ಅವನು ಒಂದೇ ಸೈಜ್ ಅಲ್ವಾ? ಸುಮ್ನೆ ಇರಿ, ಇವ್ರೇನೋ ಒಂದ್ ಮಾತಾಡ್ತಾರೆ ಬಿಡಪ್ಪ. ಸರಿ, ತಿನ್ನಕ್ಕೆ ಏನಿಟ್ಟಿದ್ಯಾ? ಬ್ರೆಡ್ ಹಾಲು ಇದೆ. ಹೋಗಿ ಊಟ ಮಾಡಿ ಮಲ್ಕೊಳ್ಳಿ ಹೋಗಿ. ನನಗೇನಿಟ್ಟಿದ್ಯಾ ಮನೇಲಿ? ಅವನ್ಗಾದ್ರೂ ಬ್ರೆಡ್ ಹಾಲಿದೆ, ನಿನಗೆ ಕುಡಿಯಕ್ ಗಂಜಿನೂ ಇಲ್ಲ. ಮಂದಾರ, ಒಂದ್ ನಿಮಿಷ. ಇನ್ನು ಓದ್ಬೇಕಂತ ಆಸೆ ಪಡ್ತಿದ್ಯಾ? ಇನ್ನೂ ಏನೋ ಡಿಸೈಡ್ ಮಾಡಿಲ್ಲ, ನಾನು ಹೇಳ್ತೀನಿ. ಹಾ, ತುಂಬಾ ಮಾತಾಡ್ಬೇಕಂತ ಆಸೆ ಪಟ್ಟೆ, ಆದ್ರೆ ಏನು ಮಾತಾಡಕ್ಕಾಗ್ಲಿಲ್ವೇ? ಛೇ, ತಗೋ ಸೂರ್ಯ, ಹಾಲು ಕುಡಿ. ನೀನು ಒಬ್ಳೆ ಬಿಟ್ಟೋಗೋದಕ್ಕೆ ಫೀಲ್ ಮಾಡಬೇಡ. ಇನ್ನು ಮುಂದೆ ಎಲ್ಲೂ ಹೋಗಲ್ಲ, ನಿನ್ನ ಜೊತೆ ಇರ್ತೀನಿ ಮಂದಾರ. ಓಕೆ ಸೂರ್ಯ, ನಂಗೆ ತುಂಬ ಸುಸ್ತು, ನಾನು ಮಲ್ಕೋತೀನಿ, ನೀನು ಹೋಗಿ ಮಲ್ಕೋ.
ಮಂದರ ಕರೆಂಟ್ ಯಾವಾಗೋಯ್ತು? ಜಸ್ಟ್ ಒಂದು ಹಾಫ್ ಅನ್ ಅವರ್ ಸರಿಯಾಗಿ ಮಲ್ಕೊಂಡಿದ್ದೆ, ಕಂಪ್ನಿಗೆ ಬೇರೆ ಟೈಮ್ ಮತ್ತೆ ಆಗೋಯ್ತು. ಟಿಫನ್? ಇರ್ಲಿ ಪರವಾಗಿಲ್ಲ, ನಾನು ಕ್ಯಾಂಟೀನಲ್ಲಿ ಮಾಡ್ಕೊಂತೀನಿ. ಸೂರ್ಯ, ನಿನ್ ಬ್ಯಾಗಲ್ಲಿ ಲಂಚಿಟ್ಟಿದ್ದೀನಿ, ಅದನ್ನ ತಗೊಂಡು ಹೌದಾ? ಸರಿ, ನಾನು ಓಕೆ ಬಾಯ್. ಬರ್ತೀನಿ. ಅಯ್ಯೋ ಏನಪ್ಪ ಸೂರ್ಯ, ಆ? ಕಂಪ್ನಿಗೆ ಹೊರಟ್ಯಾ? ಹೌದಕ್ಕ. 3 ಗಂಟೆಗೆ ಹೋಗಿದ್ ಕರೆಂಟು ಹಾಳಾದ್ ಇನ್ನೂ ಬರ್ಲಿಲ್ಲ. ಛೇ, ಕರೆಂಟ್ ಯಾವಾಗೋಯ್ತು? ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಯ್ತು. ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಯ್ತು. ತಾತ, ಕಂಪ್ನಿಗೆ ಹೋಗಿದ್ದೆ, ನಿಮ್ಗೆ ಮೈ ಹುಷಾರಿಲ್ಲ ಅಂತ ಹೇಳಿದ್ರು. ನೀವು ಇಲ್ಲೇ ಇರ್ತೀರ ಅಂತ ಗೊತ್ತು, ಅದಕ್ಕೆ ನೋಡಕ್ ಬಂದೆ. ಇವಾಗ ಹೇಗಿದೆ? ಏನಿಲ್ಲಪ್ಪ, ಸಾಧಾರಣ ಜ್ವರ ಅಷ್ಟೇ, ಸರಿಯಾಗುತ್ತೆ. ಹೌದು, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ ತಾತ, ನೈಟ್ 3 ಗಂಟೆ ಕರೆಂಟ್ ಹೋಯ್ತು. 8 ಗಂಟೆವರೆಗೂ ಮಲಗಿದೆ. ಒಂದು ಚಿಕ್ಕ ಡಿಸ್ಟರ್ಬೆನ್ಸ್ ಆದ್ರೂ ಎದ್ದು ಬಿಡ್ತೀನಿ. ನಾನು ಕರೆಂಟ್ ಯಾವಾಗ ಹೋಯ್ತು ಅಂತ ಮಂದರ ಹತ್ರ ಕೇಳಿದ್ರಕ್ಕೆ ಹಾಫ್ ಅನ್ ಅವರ್ ಆಯ್ತು ಅಂದ್ಲು. ಯಾಕೆ ಮಂದರ ನನ್ನ ಹತ್ರ ಸುಳ್ಳು ಹೇಳ್ಬೇಕು? ಅವಳಿಗೆ ಮೊದಲು ಫೋನ್ ಕೊಡ್ಸು. ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಳೆ? ಮಂದಾರ ಹಾಸ್ಟೆಲ್ ಅಲ್ಲಿ ಓದಿ ಬೆಳ್ತಿರೋ ಹುಡುಗಿ, ಅವಳಿಗೆ ಫ್ರೆಂಡ್ಸ್ ಇರೋದಿಲ್ವಾ? ಸರಿ ತಾತ, ಹೋಗೋಣ ಬನ್ನಿ. ಮಂದಾರ, ನಿನ್ಗೆ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಯಾಕೆ ಕೇಳ್ತಿದ್ಯಾ? ಬೋರ್ ಆದ್ರೆ ಫೋನ್ ಮಾಡಿ ಕರೆಸಿ ಟೈಮ್ ಪಾಸ್ ಮಾಡ್ಬೋದಲ್ವಾ? ಯಾರ ನಂಬರು ನನ್ನ ಹತ್ರ ಇಲ್ಲ. ಇದು 2ನೇ ಸುಳ್ಳು. ಸೂರ್ಯ, ಹಾಲು ಕುಡಿ. ಮಂದರ, ಏನ್ ಸೂರ್ಯ, ಟೀ ಕುಡಿತ್ಯಾ? ಹೌದು, ಕರೆಂಟ್ ಯಾವಾಗೋಯ್ತು? ಜಸ್ಟ್ ಒಂದು 1 ಅವರ್ ಆಯ್ತು. ಸರಿ, ನೀನು ಹೋಗು. ತಗೊಳ್ಳಿ ನಿಮ್ ರಿಪೋರ್ಟ್. ನೆನ್ನೆ ನೀವು ಕುಡ್ದು ಹಾಲಲ್ಲಿ ನಿದ್ದೆ ಮಾತ್ರೆ ಸೇರಿತ್ತು. ತಗೋ ಸೂರ್ಯ, ಹಾಲು ಕುಡಿ. ಸೂರ್ಯ, ಹಾಲು ಕುಡಿ. ಕರೆಂಟ್ ಯಾವಾಗೋಯ್ತು? ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಯ್ತು. 3 ಗಂಟೆಗೆ ಹೋಗಿದ್ ಕರೆಂಟು ಹಾಳಾದ ಇನ್ನೂ ಬರ್ಲಿಲ್ಲ.
ಓಕೆ ಬಾಯ್. ತಗೋ ಸೂರ್ಯ, ನೀನು ಕೇಳಿದ ಮಾತ್ರೆ. ಇದರಲ್ಲಿ ಒಂದು ಮಾತ್ರೆ ಹಾಕು, ಇರೋದನ್ನ ಕಂಡಿಡಿ. ಅದು ಸರಿ, ಇದನ್ನ ಹೇಗೆ ಕೊಡ್ತೀಯ ನೀನು? ಅದಕ್ಕೊಂದು ದಾರಿ ಇದೆ. ತಗೋ ಸೂರ್ಯ. ತಗೋ ಜ್ಯೂಸ್, ನಿನಗೆ ಇಷ್ಟ ಆಗುತ್ತೆ ಅಂತ ತಗೊಂಡು ಬಂದೆ. ಥ್ಯಾಂಕ್ಸ್. ಅಷ್ಟು ಬೇಗ ಕುಡಿದ್ಬಿಟ್ಟಿಯಾ? ಸೂರ್ಯ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇವಾಗ ಯಾಕೆ ತುಂಬ ಟಯರ್ಡ್ ಆಗಿದೆ, ನಾಳೆ ಮಾತಾಡೋಣ. ಸರಿ, ನನಗೂ ತಲೆನೋವ್ತಿದೆ, ನಾನು ಹೋಗಿ ಮಲಗ್ತೀನಿ. ಮಾ
ಬರೆದಿರೋದು ನನ್ನ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಅವತ್ತು ದಿಢೀರಂತ ಜೋರಾದ ಗಾಳಿ, ನಾನು ನಿದ್ದೆಯಿಂದ ಎದ್ಬಿಟ್ಟೆ. ಯಾರು ಅಂತ ಗೊತ್ತಿಲ್ಲದಿರೋ ಒಂದು ಮಿಂಚು ನನ್ನನ್ನು ಯಾಕೋ ಅಸಹ್ಯ ಮಾಡೋ ಹಾಗಿತ್ತು. ಅವನ್ನ ಒಂದೊಂದ್ಸಲ ನೋಡಿದಾಗಲೂ ನನಗೆ ಡಿಸ್ಟರ್ಬ್ ಆಗ್ತಿತ್ತು. ಇದು ನನಗೆ ಹೊಸದಾಗಿತ್ತು. ಸರಿನಾ ತಪ್ಪಾ ಅಂತ ಗೊತ್ತಿಲ್ಲ, ಆದರೆ ಅವನ್ನ ಮತ್ತೆ ಮತ್ತೆ ನೋಡಬೇಕು ಅನಿಸ್ತು. ಬರೀ ಅವನನ್ನೇ ಯೋಚನೆ ಮಾಡ್ಕೊಂಡಿತ್ತು. ಮಾರನೇ ದಿನ ಆಯಿತು, ಆದರೆ ಏನು ನನಗೆ ಅವನ್ನ ಮರೆಯೋಕ್ಕೆ ಆಗಲಿಲ್ಲ. ಅವನು ಇನ್ನೂ ಅಲ್ಲೇ ಇದ್ದಾನ ಅಂತ ಹುಡುಕ್ದೆ. ಆದರೆ ಅವನ ಮನೆಯಲ್ಲಿ ನಾನು ನನ್ನ ಫ್ರೆಂಡ್ನ ನೋಡಿದೆ. ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಹಾಯ್ ಹಾಯ್. ಬಾ. ಇರು, ನಾನೇ ಬರ್ತೀನಿ. ಏನ್ರಿ, ನಾನ್ ನಿಮ್ಮನ್ನ ಏನೋ ಒಂದ್ ಕೇಳ್ಬೇಕು ಅನ್ಕೊಂಡಿದ್ದೆ. ಏನದ? ಯಾವಾಗಾದ್ರೂ ಮಾರ್ಕೆಟ್ಗೆ ಹೋದ್ರೆ ಆ ನುಗ್ಗೆಕಾಯೇ ಹುಡುಕ್ತಿರ್ತಿರಲ್ಲ, ನಿಂಗ್ ವಯಸ್ಸಾಗಿರೋದ್ ನಿಂಗ್ ಸ್ವಲ್ಪನಾದ್ರೂ ನೆನಪಿದ್ಯಾ? ಆ ರಹಸ್ಯ ನಿನಗೆ ಗೊತ್ತಾಗ್ಬಿಡ್ತಾ? ನನಗ್ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತಿರುತ್ತೆ? ಬಾಯ್ ಮುಚ್ಕೊಂಡ್ ಬಾರಯ್ಯ. ಸರಿ ಕಣೆ. ರೀ, ಈ ಮಂದಾರ ಮನೆ ಬಿಟ್ಟು ಆಚೆನೆ ಬರ್ತಿರ್ಲಿಲ್ಲ. ಹೌದು. ಈ ಮನೆಗೆ ಯಾಕೆ ಹೋಗ್ತಿದ್ದಾಳೆ? ಅದೇ ಗೊತ್ತಾಗ್ತಿಲ್ವೇ. ಸರಿ ಬನ್ನಿ ಹೋಗೋಣ. ಸರಿ ಸರಿ ನಡಿ. ಹಾಯ್ ಮಂದಾರ. ಹಾಯ್ ಭವಾನಿ, ವಾಟ್ ಅ ಸರ್ಪ್ರೈಸ್. ನೀನೇನಿಲ್ಲಿ? ಇದು ನನ್ನ ಅಣ್ಣನ ಫ್ರೆಂಡ್ ಮನೆ. ಬಾ ಮಂದಾರ. ಇವ್ರೇ ನಮ್ಮಣ್ಣ. ಹಾಯ್. ಹಾಯ್. ಅವಳು ಕರೆದ್ಲು ಅಂತ ನಾನು ಮನೆಗೆ ಹೋದೆ, ಆದರೆ ಅಲ್ಲಿ ನಾನು ನೋಡಿದ್ದು ನನಗೆ ಸರ್ಪ್ರೈಸ್ ಆಗಿತ್ತು. ಅವನು ನನ್ನ ಫೋಟೋ ಇಟ್ಕೊಂಡಿದ್ದ. ಮಂದಾರ, ಇವ್ರ ಅಣ್ಣನ ಫ್ರೆಂಡು, ಹೆಸರು ಮುಗಿಲ್. ಹಾಯ್. ಹಾಯ್. ಇವಳೇ ಮಂದಾರ, ನನ್ನ ಕ್ಲಾಸ್ಮೇಟ್. ಎದುರು ಮನೇಲೇ ಇರ್ತಾಳೆ. ಓ ಪ್ಲೀಸ್ ಸಿಟ್ ಡೌನ್. ಏನಾದ್ರು ತಿಂತೀರಾ? ಇಲ್ಲ, ಏನು ಬೇಡ. ನಾನು ಭವಾನಿ ನೋಡ್ದೆ, ಅದಕ್ಕೆ ಇಲ್ಲಿ ಬಂದೆ. ಇಲ್ಲಾಂದ್ರೆ ಹೊರಗೆ ಬರಲ್ಲ. ಯಾಕೆ, ನಮ್ ಮನೆ ಏನ್ ಜೈಲ? ಹಾಗಿಲ್ಲ, ನಾನು ಹೊರಗಡೆ ಬಂದು ಅಭ್ಯಾಸ ಇಲ್ಲ. ಅದೇ. ಏಯ್, ಡ್ಯಾಮ್ಗೆ ಹೋಗೋಣ, ಬರ್ತೀಯಾ? ಇಲ್ಲ ಕಣೆ, ನೀ ಹೋಗ್ಬಾ. ಸರಿ, ನನ್ನ ನಂಬರ್ ಇದೆಯಲ್ಲ? ಇದೆ. ನಿಂಗೆ ಏನೇ ಹೆಲ್ಪ್ ಬೇಕಾದ್ರೂ ಮುಗಿಲ್ನ ಕೇಳು. ಓಕೆ? ಓಕೆ. ಸರಿ, ನಾನು ಬರ್ತೀನಿ. ಬಾಯ್ ಕಣೆ. ಹಲೋ. ಹಲೋ ಭವಾನಿ,
ನಾನು ಮಂದಾರ. ಹೇಳು ಮಂದಾರ. ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಮುಗಿಲ್ ಮನೇಲಿ ನನ್ನ ಫೋಟೋ ಹೇಗೆ ಬಂತು? ಅವನಲ್ಲಿಗೆ ಬಂದು 2 ದಿನ ಆಗಿದ್ದು. ನಾನು ಇದಕ್ಕೂ ಮುಂಚೆ ಅವನ ನೋಡೇ ಇಲ್ವಲ್ಲ. ನೀನ್ ನೋಡಿಲ್ಲ ಅಂದ್ರೇನೋ, ಮುಗಿಲ್ ನಿನ್ನನ್ನು ನೋಡಿದಾನಲ್ಲ. ಅರ್ಥ ಆಗ್ಲಿಲ್ವೇ? ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಿನ್ಗೋಸ್ಕರನೇ ಮುಗಿಲ್ ಎದುರು ಮನೆಗೆ ಬಂದಿರೋದು. ಏನೇ ಹೇಳ್ತಿದ್ಯಾ? ಹೌದು ಕಣೆ. ಯಾಕೆ ಏನು ಅಂತ ನಾನು ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ನೀನೇ ತಿಳ್ಕೊಂಬಿಡು. ಮುಗಿಲ್ ತುಂಬಾ ಒಳ್ಳೆಯವನು, ನಂಗೆ ಚೆನ್ನಾಗಿ ಗೊತ್ತು. ಸೂಪರ್ ಕ್ಯಾರೆಕ್ಟರ್, ಅಷ್ಟೇ ನಾನು ಹೇಳೋದು. ಬಾಯ್. ಓಕೆ ಬಾಯ್. ಪ್ಲೀಸ್ ಕಮ್. ಏನು? ಮಂದಾರ, ನಿನ್ನನ್ನು 2 ವರ್ಷದಿಂದ ಲವ್ ಮಾಡ್ತಿದ್ದೀನಿ. ಅದು ನಿನಗೆ ಗೊತ್ತಿಲ್ಲ. ನೀನು ಕಾಲೇಜ್ ಹೋಗ್ಬೇಕಾದ್ರೆ ದೂರದಲ್ಲಿ ನಿಂತ್ಕೊಂಡು ನಿನ್ನನ್ನೇ ನೋಡ್ತಾ ಇರ್ತಿದ್ದೆ ನಾನು. ಸರಿ, ನಡ್ಕೊಂಡು ಹೋಗ್ತಾ ಮಾತಾಡೋಣವಾ? ಇನ್ನೇನು ಪರೀಕ್ಷೆ ಮುಗೀತು. ನಿನಗೋಸ್ಕರನೇ ನಾನು ನಿಮ್ಮ ಎದುರುಗಡೆ ಮನೆಗೆ ಬಂದಿದ್ದು. ಇದೆಲ್ಲ ನಿಂಗೋಸ್ಕರನೇ. ನಿನ್ನನ್ನು ಮದುವೆ ಆಗಿ ನಿನ್ನ ಜೊತೆ ಸಂತೋಷವಾಗಿ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಮಂದಾರ, ಇದು ನಿನ್ನ ಫೋಟೋ. ನಿನಗೆ ಗೊತ್ತಿಲ್ಲದೆ ತಗೊಂಡಿದ್ದು ತಪ್ಪೇ. ಆದರೆ ಪ್ರೀತ್ಸೋಳ್ ಫೋಟೋನ ಮನೇಲಿ ಇಟ್ಕೊಳ್ಳೋದು ತಪ್ಪಲ್ಲ ಅಂತ ಅಂದ್ಕೊಂಡೆ. ಅದಕ್ಕೆ ನೀನು ನೋಡಬೇಕು, ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಆಸೆಪಟ್ಟೆ. ಇವಾಗ ಹೇಳ್ದೆ. ನೀನು ಹೂ ಅಂತ ಹೇಳೋದಕ್ಕೆ ಕಾಯ್ತಾ ಇರ್ತೀನಿ. ನಾನು ಬರ್ತೀನಿ. ನನ್ಗೇನು ಹೇಳಬೇಕೋ ಗೊತ್ತಾಗ್ಲಿಲ್ಲ. ಆದರೆ ಅವನ ಧೈರ್ಯ ನನಗೆ ಇಷ್ಟ ಆಯಿತು. ಅವನು ಅವನ ಪ್ರೀತಿ ಹೇಳ್ದಾಗಿಂದನೂ ನನ್ನ ಕೈಲಿ ನಿದ್ದೆನೂ ಮಾಡೋಕ್ಕಾಗಲಿಲ್ಲ. ಅವನ್ನೇ ನೆನೆಸ್ಕೊಳ್ತಾ ಇದ್ದೆ. ಅವನು ನನಗೋಸ್ಕರ ರಾತ್ರಿಯೆಲ್ಲ ಕಾಯ್ತಿದ್ದ. ನಾನು ಹೇಳಬೇಕಾಗಿರೋ ಉತ್ತರಕ್ಕಾಗಿ. ಇಲ್ವಾ ಅಂತ ನನ್ನ ಮನಸ್ಸು ಹೃದಯ ನನ್ನ ಪಾಡ್ಪಡಿಸ್ತು. ರಾತ್ರಿ ಪೂರ್ತಿ ಯೋಚಿಸ್ದೆ. ಅವನ ಪ್ರೀತಿ ಮೇಲೆ ನನಗೆ ನಂಬಿಕೆ ಬಂತು. ಅವನ ನಂಬಿಕೆನ ನಂಗೆ ಮುರಿಯೋಕೆ ಇಷ್ಟ ಆಗಲಿಲ್ಲ. ಮಂದಾರ, ನಿನ್ಗೇನೆ. ಒಂದೊಂದು ದಿನಾನು ತುಂಬ ಚೆನ್ನಾಗೋಯ್ತು. ನೈಸ್, ತುಂಬ ಚೆನ್ನಾಗಿದೆ. ಇದನ್ನು ಹುಷಾರಾಗಿ ಇಟ್ಕೋ. ನಮ್ಮ ಮನೇಲಿ ಇಟ್ಕೊಳಕ್ಕಾಗಲ್ಲ. ಸೂರ್ಯ ನಾಳೆ ಬರ್ತಿದ್ದಾನೆ. ಹೇಗ್ ನಿಮ್ಮನ್ನ ನೋಡೋದು ಮಾತಾಡೋದು ಗೊತ್ತಾಗ್ತಿಲ್ಲ. ಅವ್ನ್ ನೈಟ್ ಎಲ್ಲ ಮಲ್ಕೊಳ್ಳೋದೇ ಇಲ್ಲ. ಮಂದಾರ, ಒಂದು ಐಡಿಯಾ. ಏನು ಹೇಳಿ? ಸೂರ್ಯ ಮಲಗಬೇಕು, ನಾವು ಮೀಟ್ ಮಾಡಬೇಕು, ಅಷ್ಟೇ ತಾನೇ?
ನಾನು ನಿಂಗೆ ನಿದ್ರೆ ಮಾತ್ರೆ ಕೊಡ್ತೀನಿ, ಅದನ್ನ ಹಾಲಲ್ಲಿ ಬೆರೆಸಿ ಸೂರ್ಯಂಗೆ ಕುಡಿಸ್ಬಿಡು, ಅವನು ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ನಮ್ಮ ರೂಟ್ ಕ್ಲಿಯರ್ ಆಗುತ್ತೆ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಸೂರ್ಯನ ಹತ್ರ ನಮ್ಮ ಪ್ರೀತಿ ಬಗ್ಗೆ ಹೇಳಿ ಅವನನ್ನ ಒಪ್ಸೋಣ. ಸೂರ್ಯ ಪಾಪ, ಇದೆಲ್ಲ ತಪ್ಪಲ್ವಾ? ನಿದ್ರೆ ಬರ್ದೇ ಇರೋದು ಅವನಿಗೊಂದು ಕಾಯಿಲೆ, ಅದಕ್ಕೆ ಇದನ್ನ ಟ್ರೀಟ್ಮೆಂಟ್ ಅಂತ ಅನ್ಕೋ. ಅದಕ್ಕೆ ನಾನು ಒಪ್ಕೊಂಡೆ. ಚೆಲ್ಲಿ ನಾನು ಅಳುತ್ತ ಕುಂತೇನೆ, ಎದ್ದು ಬನ್ನಿರೋ ಪ್ರೀತಿ ಕೊಂದ ಅವಳ ನೀವು ಬೈದು ಬರೆಯಿರೋ, ಬೈದು ಬರೆಯಿರೋ. ಕಲ್ಲಲ್ಲಿ ಬರೆದ ಕಾವ್ಯಗಳು ನ್ಯಾಯವೇ ಹೇಳು, ನ್ಯಾಯವೇ ಹೇಳು. ಅಳಿಸಿ ಹೋದ ಕಾವ್ಯಗಳು ಎಲ್ಲೂ ಇಲ್ಲವೋ, ಎಲ್ಲೂ ಇಲ್ಲವೋ. ಅಂದದ ಹೆಸರ ಬೊಂಬೆ ಹೆಸರ ಅಳಿಸಿ ಬಂತೆ, ಹೆಣ್ಣ ನಂಬಿ ಹೋದ್ರೆ ಬಾಳು ತುಂಬ ತೊಂದ್ರೆ. ಹೇ ಮನುಜ ಅಂದ ಕಂಡು ಹೋಗಬೇಡವೋ, ಕಂಬನಿಯ ಚೆಲ್ಲಿ ನಾನು ಅಳುತ್ತ ಕುಂತೇನೆ, ಎದ್ದು ಬನ್ನಿರೋ ಪ್ರೀತಿ ಕೊಂದ ಅವಳ ನೀವು ಬೈದು ಬರೆಯಿರೋ, ಬೈದು ಬರೆಯಿರೋ. ಪ್ರೀತಿಗಿಂದು ಕಥೆಗಳಿಲ್ಲಿ ನೂರು ಇಲ್ಲವೇ, ನೂರು ಇಲ್ಲವೇ. ಕಲ್ಪನೆಯು ನಿಜವೇ ಈಗ ಹೇಳಿರಿ, ಈಗ ಹೇಳಿರಿ. ಎಳೆ ಮಗುವ ಶಿಶುವಿನಲ್ಲೇ ಕೊಂದು ತಿಂದರೆ, ಕೊಂದು ತಿಂದರೆ. ಕನಸಿರಲಿ ನನಸಿರಲಿ ಎಲ್ಲ ಮರೆಯಿರಿ, ಎಲ್ಲ ಮರೆಯಿರಿ. ಕಲ್ಲಲಿ ನಾವು ಬಿದ್ದು ಕಲ್ಲಿದ್ದಲಲ್ಲಿ ಬೆಂದೋ, ಪಾಪಿಗಳ ನಂಬಿ ಆತ್ಮಗಳ ಗಲೆದು. ಹೆಣ್ಗಳ ಪ್ರೀತಿ ನೀತಿ ಹೇಳಬಲ್ಲಿರ, ಕಂಬನಿಯ ಚೆಲ್ಲಿ ನಾನು ಅಳುತ್ತ ಕುಂತೇನೆ, ಎದ್ದು ಬನ್ನಿರೋ ಪ್ರೀತಿ ಕೊಂದ ಅವಳ ನೀವು ಬೈದು ಬರೆಯಿರೋ, ಬೈದು ಬರೆಯಿರೋ. ನಿನ್ನೆ ರಾತ್ರಿ ಮಂದಾರ ತರ ಸೂರ್ಯ ಟಾರ್ಚ್ ಬಿಟ್ಬಿಟ್ಟ. ಬಾರೋ ಚುಚ್ಚು ಮಗ, ಸಾಯ್ಸು ಇವ್ನ. ಚುಚ್ಚು
ಏಯ್ ಉಸಿರಾಡ್ತಿದ್ದಾರೆ ಕಣೋ. ಏಯ್ ಬೇಗ ಹೋಗಿ ಟೇಪ್ ತಗೊಂಬರೋ. ಬೇಗ 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 ಸುತ್ತೋ ಸುತ್ತೋ ಬೇಗ ಬೇಗ ಸುತ್ತೋ. ಗಟ್ಟಿಯಾಗಿ ಇಟ್ಕೊಳ್ಳೋ ಇಟ್ಕೊಳ್ಳೋ ಗಟ್ಟಿಯಾಗಿ ಇಟ್ಕೊಳ್ಳೋ. ಕಸ ಎಲ್ಲ ಮುಚ್ಚಾಕೋ ಎಲ್ಲ ಸರಿಯಾಗಿ ಮುಚ್ಚಾಕೋ. ನೀನು ಹೋಗಿ ಅವ್ನ ಬೈಕ್ ನ ಅವ್ನ ಕಂಪ್ನಿ ಹತ್ರ ಬಿಟ್ಟು ಬಾ. ಸರಿ ನಾಳೆ ದುಡ್ಡು ತಂದು ಕೊಡ್ತಿದ್ದಾರೆ. ಖಂಡಿತ ತಂದ್ಕೊಡ್ತೀನಿ ಕಣ. ಇವತ್ತಿಗೆ ಸೂರ್ಯನ ಕಥೆ ಮುಗೀತು. ನೋಡ್ಕೊಂಡ್ ಬರ್ಲ. ಖಂಡಿತ ನೋಡೋಣ. ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳಿದ್ರು? ಸೂರ್ಯ ತುಂಬಾ ಸಾಲ ಮಾಡಿದ್ನಂತೆ. ಸಾಲ ತೀರ್ಸೋಕಾಗದೆ ತಲೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತಾತ ಏನ್ ಹೇಳ್ತಾರೆ? ತಾತ ಸೂರ್ಯ ಏನೇ ಮಾಡಿದ್ರು ಸರಿಯಾಗಿ ಮಾಡಿರ್ತಾನೆ ಅಂತ ಹೇಳ್ತಿದ್ದಾರೆ. ಸೂರ್ಯಂಗ್ ನಿನ್ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ಸೂರ್ಯ ಖಂಡಿತ ವಾಪಸ್ ಬಂದೇ ಬರ್ತಾನೆ. ಅಲ್ಲಿವರೆಗೂ ನೀನು ಹೀಗೆ ಭಯ ಪಟ್ಕೊಂಡಿರ್ಬೇಡ. ನೀನು ನಮ್ಮ ಊರಿಗೆ ಬಂದ್ಬಿಡು. ಊರಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ನಿನ್ನ ನೋಡಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. 2 ವಾರ ಅಲ್ಲಿದ್ದು ವಾಪಸ್ ಬಂದ್ಬಿಡೋಣ. ಓಕೆ? ನಿಮ್ಮ ಅಪ್ಪ ಅಮ್ಮನ ನೋಡಕ್ಕೆ ಖಂಡಿತ ನಾನು ಬರ್ತೀನಿ. ಸೂರ್ಯ, ಏನಾಯ್ತು ಸೂರ್ಯ? ಎಲ್ಲಿ ಹೋಗಿದೆ ಇಷ್ಟು ದಿನ? ಕೇಳ್ತಿದ್ದೀನಲ್ಲ, ನೀನ್ ಕಾಣಿಸ್ತಾ ಇಲ್ಲ ಅಂತ ಎಷ್ಟು ಭಯ ಪಟ್ಟೆ ಗೊತ್ತಾ? ಮುಟ್ಬಿಟ್ಟು ಬಂದಾರ. ಏನಾಯ್ತು? ನನಗೆ ಆಕ್ಸಿಡೆಂಟ್ ಆಯಿತು. ಯಾರು ನನ್ನ ಕಾಪಾಡಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾನು ನಿನ್ನ ನೋಡಬಾರ್ದು ಅಂತ ನಾನು ನಿನಗೆ ತಿಳಿಸ್ಲಿಲ್ಲ. ತಾತನೇ ನನ್ನ ನೋಡಿಕೊಂಡ್ರು. ತಗೋ, ನಿನಗೆ ಇಷ್ಟ ಆಗುತ್ತಂತ ತಗೊಂಡು ಬಂದೆ. ಗುಡಿ ಮಂದಾರ.
ಎತ್ಸಪ್ಪ ಬೇಗ. ಹಾಕಮ್ಮ ಕಸ ಗಾಡಿ ಬಂತು ಬೇಗ. ಎಲ್ಲ ಎತ್ತಾಕೋ. ಹಾ ಸರಿಯಾಗಿ ಬೇಗ ಬೇಗ ಎತ್ತಾಕ್ಬೇಕು. ಎಷ್ಟು ಕಸ ಹಾಕ್ತಾರೋ ಏನೋ. ಕೆಳಗಡೆಯಿಂದ ನಿಧಾನಕ್ಕೆ ತಾಕಮ್ಮ ಬೇಗ. ಮೇಲೆಯಿಂದ. ಸರಿ ಹಂಗೆ ಹಂಗೆ. ಗಾಡಿ ಬಂತು. ನಿಲ್ಸ ಇದೊಂದು ಸ್ವಲ್ಪ ಎತ್ತಾಕಿ. ಹಾಕಮ್ಮ ನಿಧಾನಕ್ಕೆ. ಇಟ್ಕೊಳ್ಳಿ. ಆಯ್ತು. ಇದೇನ್ ಚೀಲ ಹಿಂಗ್ ಬಿದ್ದೋಯ್ತು? ಆ ಹುಡುಗನ ಕ್ಯಾರೆಕ್ಟರ್ ಬಗ್ಗೆ ಅಕ್ಕಪಕ್ಕ ವಿಚಾರಿಸಿ ನೋಡು. ಸರಿ ಸರ್, ಈಗಲೇ ವಿಚಾರಿಸ್ತೀನಿ. ಅಕ್ಕ ಅಲ್ಲೇನಾಯ್ತು? ಮುಗಿಲ್ ಮನೇಲಿ ಯಾಕೆ ಪೊಲೀಸ್ ಇದ್ದಾರೆ? ಮಂದಾರ, ಎದುರು ಮನೇಲಿ ಬೆಳ್ಳಗ್ ಹೈಟಾಗಿ ಒಬ್ಬ ಹುಡ್ಗ ಇದ್ನಲ್ಲ, ಅವನ್ನ ಯಾರೋ ಕೊಂದ್ಬಿಟ್ಟಿದಾರಂತೆ. ಆಂಬ್ಯುಲೆನ್ಸಿಗೆ ಬರಕ್ಕೆ ಹೇಳಿ. ಓಕೆ ಸರ್. ಬೇಗ, ಮೇಕ್ ಇಟ್ ಫಾಸ್ಟ್. ಮುಗಿಲ್ನ ಸಾಯಿಸ್ಬಿಟ್ಟು ಇವನ್ ಸೂಸೈಡ್ ಮಾಡ್ಕೊಂಡಿರ್ಬೋದು, ಇಲ್ಲಾಂದ್ರೆ ಮುಗಿಲ್ ಫ್ರೆಂಡ್ಸ್ಗಳೇ ಗುಣನ್ ಸಾಯಿಸಿರ್ಬೇಕು. ಮೊದಲು ಡಾಕ್ಟರ್ ರಿಪೋರ್ಟ್ ಬರಲಿ. ಎಸ್ ಸರ್. ಈ ಕೇಸ್ ಯಾವ ಕಡೆ ಹೋಗುತ್ತೆ ನೋಡೋಣ.
ಮಂದರ ಬಾ ಹೋಗೋಣ. ಬಾ ಮಂದರ, ಟೈಮ್ ಆಯಿತು. ಮಂದಾರ, ಅರ್ಜೆಂಟಾಗಿ ಈ ಮನೆ ಖಾಲಿ ಮಾಡೋದಕ್ಕೆ ಕಾರಣ ಇದೆ. ಸೂರ್ಯ ನಿನ್ನ ಹತ್ರ ಹೇಳ್ತಾನೆ, ಎಲ್ಲ ನಿನ್ನ ಒಳ್ಳೇದಕ್ಕೆ ಅಮ್ಮ. ನಾಳೆ ಬೆಳಿಗ್ಗೆನೆ ಬಂದು ಅಡ್ವಾನ್ಸ್ ತಗೊಂಡೋಗಪ್ಪ. ಬರ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಬರ್ತೀನಕ್ಕ. ಬಾ ಮಂದರ. ಮನೆ ಖಾಲಿ ಮಾಡಿದ ಕಾರಣ ಗೊತ್ತಾಗ್ಲಿಲ್ವಾ? ನೀನೇ ಕಾರಣ. ನೀನು ಆ ಮುಗಿಲ್ ನೋಡೋಕ್ಕೆ ನೀನು ನನ್ನ ಮನೆಗೆ ಹೋಗಿದ್ದೆ. ಅದನ್ನು ಹೌಸ್ ಓನರ್ ನೋಡಿದ್ದಾರೆ. ಇವತ್ತು ಮುಗಿಲ್ ಸತ್ತೋಗಿದ್ದಾನೆ. ಪೊಲೀಸ್ ವಿಚಾರಣೆ ನಡೀತಾ ಇದೆ. ಸುಮ್ಮನೆ ನಿನ್ನೂ ಕರೆದು ವಿಚಾರಣೆ ಮಾಡ್ತಾರೆ. ಅದಕ್ಕೆ ನಾನು ಅರ್ಜೆಂಟ್ ಮನೆ ಖಾಲಿ ಮಾಡಿದೆ. ಮುಂಬೈಲಿ ಗೊತ್ತಿರೋ ವೆಲ್ಡಿಂಗ್ ಶಾಪ್ ಇದೆ. ನಿನಗದ್ರ ಅನುಭವ ಇದೆ. ನೀನು ಹೇಗೋ ಹೊಂದ್ಕೊಂಡ್ಬಿಡ್ತೀಯ. ಅಲ್ಲಿ ನಮ್ಮ ತಮಿಳ್ನಾಡವರು ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ನೀನು ಹಾಗೆ ಹೋಗು. ಸ್ವಲ್ಪ ದಿನದಲ್ಲಿ ಮಂದಾರನ್ ಮನ್ಸು ಬದಲಾಗ್ಬೋದು. ಮೊದಲು ಹಾಗೆ ಅದೇ ಪ್ರೀತಿ ಪ್ರೇಮ ಮತ್ತೆ ಬರ್ಬೋದು. ಅವಳು ಚಿಕ್ಕ ಹುಡುಗಿ. ಅವಳ ಮನಸ್ಸು ಚಂಚಲವಾಗಿರುತ್ತೆ. ಜಾಗ ಬದಲಾದ್ರೆ ಮನಸ್ಸು ಬದಲಾಗತ್ತೆ, ಜೀವನ ಬದಲಾಗತ್ತೆ. ಅಲ್ಲಿಯೇ ಯಾರನ್ನ ನೋಡಬೇಕು, ಎಲ್ಲಿ ಉಳ್ಕೊಳ್ಬೇಕು, ಎಲ್ಲ ವಿವರನೂ ನಾಳೆ ನಿನಗೆ ಹೇಳ್ತೀನಿ. ನೀನು ಧೈರ್ಯವಾಗಿರು. ಹಾಂ ಸರಿ ತಾತ. ಬಾಪ ಸೂರ್ಯ, ಬಾಪ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಬೆಳಗ್ಗೆನೆ ನಾನು ಅಮ್ಮ ಮನೆಗೆ ಹೋಗ್ಬೇಕು. ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಎದುರು ಮನೇಲಿ ಯಾವಾಗ ನೋಡಿದ್ರು ಪೊಲೀಸ್ ತುಂಬಿಕೊಂಡಿರ್ತಾರೆ. ಸರಿ ಬಿಡು, ತಗೊಳಪ್ಪ ನಿನ್ನ ಅಡ್ವಾನ್ಸ್ ಕಾಸು. ಏನಪ್ಪ ಸೂರ್ಯ, ಮಂದಾರ ಚೆನ್ನಾಗಿದ್ದಾಳ? ಚೆನ್ನಾಗಿ ನೋಡ್ಕೊಳಪ್ಪ. ಒಳ್ಳೆ ಹುಡುಗಿ. ಸರಿ ಹೋಗ್ಬಾ. ಟೈಮ್ ಸಿಕ್ಕಾಗ ಇಬ್ರು ಮನೆಗೆ ಬಂದು ಹೋಗ್ತೀರಪ್ಪ. ಸರಿ. ಶಂಕರ್ ಸರ್, ವಿಚಾರಿಸಿದ್ರಾ? ವಿಚಾರಿಸಿ ಸರ್. ಕರ್ಕೊಂಡು ಬನ್ನಿ. ಸಾರ್ ಕರೀತಿದ್ದಾರೆ, ಬರ್ರೋ. ಏಯ್, ಇಲ್ಲಿ ನಿಂತ್ಕೊಳ್ರ. ಏನು ಹೇಳ್ತಿದ್ದಾರೆ? ಎಲ್ಲ ವಿಚಾರಿಸ್ದೆ ಸರ್. ಮುಗಿಲ್ ಬಗ್ಗೆ ಏನು ಗೊತ್ತಿಲ್ಲ ಅಂತಿದ್ದಾರೆ ಸರ್. ಜಸ್ಟ್ ಫ್ರೆಂಡ್ಸ್ ಸರ್. ಫ್ರೆಂಡ್ಸ್ ಅಷ್ಟೇ ಸರ್. ಹಾಗಿದ್ರೆ ಜಸ್ಟ್ ಫ್ರೆಂಡ್ಸ್. ಹಾಂ ಸರ್. ನೀವೇನು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶಂಕರ್ ಸರ್, ಅವ್ರನ್ನ ಫಾಲೋ ಮಾಡೋಣ.
ಇಲ್ಲೇ ನಿಲ್ಸಪ್ಪ ಆಟೋ. ಇಲ್ಲೇನು ಕೆಲಸ ಇರ್ಬೋದು ಅವ್ರಿಗೆ? ಬನ್ರಿ. ಏಯ್, ನಮಸ್ಕಾರ ಸರ್. ನಮಸ್ತೆ ಸರ್. ನೀವಿಬ್ರು ಇಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡೋರಾ? ಹೌದು ಸರ್. ಇವಾಗ ಬಂದಿದ್ರಲ್ಲ, ಇವಾಗ ನಿಮ್ಮ ಹತ್ರ ಏನು ಕೇಳಿದ್ರು? ನಿಮ್ಗೆ ಯಾಕೆ ಕೊಡಿದ್ರು? ಸರ್ 10 ದಿನದಿಂದ ಯಾವ್ದಾದ್ರು ಬಾಡಿ ಸಿಕ್ತಾ ಅಂತ ಕೇಳಿದ್ರು ಸರ್. ಹೌದು ಅಂತ ಹೇಳಿದೆ, ಅದಕ್ಕೆ ಹೊಡೆದ್ಬಿಟ್ಟು ಹೋದ್ರು ಸರ್. ಏನು ಹೇಳ್ತಿದ್ಯಾ? ಹೌದು ಸರ್, ಪ್ರತಿದಿನ 10 ಗಂಟೆ ಒಳಗಡೆ ಕಸ ಎಲ್ಲ ಸುಟ್ಬಿಡ್ತೀವಿ ಸರ್. ಅವತ್ತು ಅದೇ ತರ ಸುಡ್ತಾ ಇದ್ವಿ. ಈ ಏರಿಯಾ ಕೌನ್ಸಿಲರ್ ಬಂದು ನಿಲ್ಸ್ಬಿಟ್ರು ಸರ್. ಏಯ್, ಏನ್ರಪ್ಪ ಮಾಡ್ತಿದ್ರಾ? ನಿಲ್ಸಿ. ಮಿನಿಸ್ಟರ್ ಕಾರ್ ಬರೋ ಸಮಯ ಆಯ್ತು. ಗೆಸ್ಟ್ ಹೌಸಿಗೆ ಹೋಗ್ತಾ ಇದಾರೆ ಅವರು. ಸರಿ ಸರ್, ಆಯ್ತು. ಕಸದ ಹೋಗಿ ಎಲ್ಲ ಕಡೆ ಹರಡ್ತಾ ಇದೆ. ಅವ್ರು ಹೋದ್ಮೇಲೆ ಸುಡ್ತಿರಂತೆ. ನಿಲ್ಸಿ. ಬೇಗ ಆರಿಸೋ ಎಲ್ಲದನ್ನು. ಇವಾಗ ಸುಡ್ರಪ್ಪ. ಏನಯ್ಯ ಇದು? ಗೊತ್ತಿಲ್ಲ. ಅವನ್ನ ಆಸ್ಪತ್ರೆಗೆ ಸೇರಿಸ್ಬಿಟ್ರಿ ಸರ್. ನೀವು ಮಾಡಿರೋದು ಒಳ್ಳೆ ಕೆಲಸ ಹೌದು ಸರ್. ಆದ್ರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡದೇ ಇದ್ದಿದ್ದು ನಿಮ್ಮಿಬ್ರು ತಪ್ಪು. ಸಾರಿ ಸರ್. ಸರಿ, ಅದಾದ್ಮೇಲೆ ನೀವು ಅವ್ನ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರ? ಇಲ್ಲ ಸರ್, ನೋಡಿಲ್ಲ. ಓಕೆ, ವಿಚಾರಣೆ ಕರೆದ್ರೆ ನೀವಿಬ್ರು ಸ್ಟೇಷನ್ಗೆ ಬರಬೇಕು. ಖಂಡಿತ ಸರಿ ಬರ್ತೀವಿ ಸರ್. ಹೋಗೋಣ ಸರ್. ಹಾಸ್ಪಿಟಲ್ ಡಾಕ್ಟರ್ ಸ್ವಾಮಿನಾಥ್ ನೋಡಬೇಕು. ರೈಟ್ ಸೈಡ್ ಹೋಗಿ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಸ್ವಾಮಿನಾಥನ್. ಅಲ್ಲಿ ನಿಂತಿದ್ದಾರೆ ನೋಡಿ. ಹಲೋ ಡಾಕ್ಟರ್ ಸ್ವಾಮಿನಾಥನ್. ಎಸ್ ಸರ್. ನೀವು ಒಳಗೋಗಮ್ಮ. ಏಯ್, ನೀವೇ ತಾನೇ ಕೊಲೆ ಮಾಡಿದ್ದು? ಕೇಳ್ತಿದ್ದೀನಿ ಸರ್, ಬಾಯ್ಬಿಡಿ. ಗುಣ ಯಾರು? ಆದ್ರೆ ಗುಣ ಬಂದು ಮುಗಿಲ್ನ ವೈರಿ ಅಂತ ಮಾತ್ರ ಹೇಳ್ತಿದ್ದೆ ಸರ್. ಮತ್ತೆ ಗುಣ ಮತ್ತೆ ಮುಗಿಲ್ ಹೇಗ್ ವೈರಿ ಆದ್ರು? ಗೊತ್ತಿಲ್ಲ ಸರ್. ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ಯಲ್ಲ. ಸತ್ತೋಗಿರೋ ಗುಣ ಮತ್ತೆ ಮುಗಿಲ್ ಒಂದೇ ಊರು. ಅವ್ನ್ ಏನ್ ಕೆಲಸ ಮಾಡ್ತಿದ್ದ? ಮುಗಿಲ್ ಎಷ್ಟು ತಿಂಗಳಿಂದ ಪರಿಚಯ? 2 ತಿಂಗಳ ಮೇಲೆ ಆಯ್ತು ಸರ್. ನಾವು ಮೀಟೇ ಮಾಡಿಲ್ಲ ಸರ್. ದೇವರಾಣೆ ಮೀಟ್ ಮಾಡಿಲ್ಲ ಸರ್. ಸರ್, ನಾವು ಅವ್ರಿಗೇನು ಮಾಡಿಲ್ಲ ಸರ್. ನಾನೊಬ್ಬ ಎಲೆಕ್ಟ್ರಿಷಿಯನ್ ಸರ್. 2 ತಿಂಗಳಿಂದ ಕೆಲಸನೂ ಇಲ್ಲ ಸರ್. ಎದ್ದು ನಿಂತ್ಕೊಳ್ಳಿ. ಇದು ನಿಮಗೆ ಕೊನೆ ಚಾನ್ಸ್. ನಿಜ ಹೇಳು, ಸಾಯಿಸ್ಬಿಡ್ತೀನಿ. ಸೂರ್ಯನ್ ಕೊಲೆ ಮಾಡಿದ್ರ? ಕೇಳ್ತಿದ್ದೀನಲ್ಲ, ಹೇಳು. ಹೇಳ್ತೀವಿ ಸರ್. ಹೇಗೆ? ಹೇಗೋ? ಸೂರ್ಯ ಮಂದಾರನ ಲವ್ ಮಾಡ್ತಿದ್ದ ಸರ್. ಆದ್ರೆ ಮಂದಾರ ಇನ್ನೊಬ್ಬನ ಲವ್ ಮಾಡ್ತಿದ್ಲು ಸರ್. ಇದು ಗೊತ್ತಾಗಿ ಸೂರ್ಯ ನಮ್ಮ ರೂಮಿಗೆ ಬಂದ ಸರ್. ನಾವೆಲ್ಲ ಅವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಅವನೇ ಅಲ್ಲಿಗೆ ಬಂದ ಸರ್. ಅವನನ್ನ ಕೊಲೆ ಮಾಡಿ ಕಸದ ರಾಶಿನ ಹಾಕಿದ್ವಿ ಸರ್. ಇಷ್ಟೇ ಸರ್ ನಡೆದಿದ್ದು. ಇದು ಬಿಟ್ರೆ ಇನ್ನೇನೋ ಗೊತ್ತಿಲ್ಲ ಸರ್. ಸರ್, ಗುಡ್ ಮಾರ್ನಿಂಗ್. ಬನ್ನಿ ಡಾಕ್ಟರ್, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಹೇಳಿ ಸರ್. ರಿಪೋರ್ಟ್ ಏನ್ ಹೇಳ್ತಿದೆ? ಅದೇನಂದ್ರೆ ಸರ್, ಮುಗಿಲ್ ಮರ್ಡರ್ ತರನ ಗುಣನ ಅದೇ ರೀತಿ ಹೊಡೆದು ಕೊಂದು ಅದಾದ್ಮೇಲೆ ಅವನನ್ನ ಹಗ್ಗ ಕಟ್ ನೇತಾಕಿದ್ದು.
ಸರ್ ನಾವೇನು ಮಾಡಿಲ್ಲ ಸರ್ ನಾವೇನು ಮಾಡಿಲ್ಲ ಸರ್ ನಾವೇನು. ಮುಗಿಲ್ ಗುಣನ ಸಾಯಿಸಿದಾನೆ ಅಂತ ನೀವು ಸಂದೇಹ ಪಡ್ತಿದ್ದೀರಾ, ಆದ್ರೆ ಮುಗಿಲ್ ಗುಣನ ಕೊಲ್ಲೇ ಇಲ್ಲ. ಏನ್ ಸರ್ ಹೇಳ್ತಿದ್ದೀರಾ? ಏನಂದ್ರೆ ಆಸ್ ಪರ್ ಮೈ ರಿಪೋರ್ಟ್ ಕನ್ಫರ್ಮ್ ಆಗಿ ಹೇಳ್ತೀನಿ, ಮುಗಿಲ್ ಸಾಯೋದಕ್ಕೆ 8 ಗಂಟೆ ಮುಂಚೆನೆ ಗುಣ ಸತ್ತಿರೋದು. ದಿಸ್ ಇಸ್ ದ ರಿಪೋರ್ಟ್ ಸರ್. ಥ್ಯಾಂಕ್ ಯು ಡಾಕ್ಟರ್. ಹೇಯ್, ಸೂರ್ಯ ಮತ್ತೆ ಮಂದಾರ ಮನೆಯಲ್ಲಿ ಸರ್, ಮುಗಿಲ್ ಮನೆ ಎದುರುಗಡೆನೆ ಸರ್. ಈ ಕೇಸ್ ಒಂದು ನೋವೆಲ್ ತರ ಹೋಗ್ತಿದೆ. ಮುಗಿಲ್ ಪ್ರೀತಿಗೆ ಸೂರ್ಯ ಅಡ್ಡ ಬಂದ, ಅದರಿಂದ ಸೂರ್ಯನ್ ಕೊಲ್ಲೋದಕ್ಕೆ ಮುಗಿಲ್ ಟ್ರೈ ಮಾಡ್ದ. ಸೂರ್ಯ ತಪ್ಪಿಸ್ಕೊಂಡ. ಒಂದ್ ವೇಳೆ ತಪ್ಪಿಸ್ಕೊಂಡಿರೋ ಸೂರ್ಯನೇ ಮುಗಿಲ್ನ ಕೊಲೆ ಮಾಡಿದ್ರೆ ಗುಣ ಹೇಗ್ ಸತ್ತ, ಮುಗಿಲ್ ಹೇಗ್ ಸತ್ತ, ಸೂರ್ಯ ಏನಾದ? ಎಲ್ಲ ಪ್ರಶ್ನೆಗೂ ಉತ್ತರ ಸಿಗ್ಬೇಕು. ಏನೇ ಸುಮ್ನೆ ಕೂತ್ಕೊಂಡಿದ್ಯಾ ತಾನೆ? ಒಂದ್ ಆಟ ಆಡೋಣ. ಏನ್ ಆಟ? ಇಲ್ಲಿ ತೋರ್ಸು. ಯೋ, ಕೈ ಕಡೆ ಹೇಗೆ? ಈ ತರ ಹಿಂಗ ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಮೀನ ರೀ, ಫೋನ್ ಬರ್ತಾ ಇದೆ. ಯಾವ್ದೋ ಮುಖ್ಯವಾದ ಕಾಲ್ ಇರ್ಬೇಕು. ನೋಡು, ನೀನೇ ನೋಡು. ರೀ, ನಮ್ಮಮ್ಮ ಕಾಲ್ ಮಾಡಿದ್ರೆ ನೀವ್ ಎತ್ತೋದಿಲ್ವಾ? ಯಾವ್ದೋ ಕಸ್ಟಮರ್ ಕಾಲು ಅಂತ ದಿನಕ್ಕೊಂದ್ 90 ಸತಿ ಕಾಲ್ ಮಾಡ್ತಾರೆ. ನಿಮ್ಮ ಅಮ್ಮನೂ ಹಂಗೆ ಮಾಡಿರ್ಬೇಕು ಅನ್ಕೊಂಡೆ. ಏನು? ನಿಮ್ಮ ಅಮ್ಮ ಬೇರೆ. ಆ ಕಸ್ಟಮರ್ ಕಾಲು ನಮ್ಮಮ್ಮ ಮಾಡೋ ಕಾಲು ಎರಡು ಒಂದೇನಾ? ಈ ಫೋನ್ ಕೂಡ ನಮ್ಮಮ್ಮ ಕೊಡ್ಸಿರೋದು. ನಿನ್ನ ಫೋನ್ ಬಂದ್ರೆ ಅಟೆಂಡ್ ಮಾಡ್ಬೇಕು. ರೀ, ಪೊಲೀಸ್ ಬರ್ತಾ ಇದಾರೆ. ಯೋ, ನನ್ ಜೊತೆ ಆಡೋ ತರ ಬೇರೆ ಯಾರ ಜೊತೆನಾದ್ರೂ ಆಡಿದ್ಯಾ ಹೇಳೋ. ನಿನ್ ಬಿಟ್ಟು ಯಾರು? ಬಾ ನೋಡೋಣ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಇಲ್ಲಿ ನೋಡಿ, ಎದುರು ಮನೆ ಹುಡುಗ ಸತ್ತೋಗಿದ್ದಾನೆ. ಅವನ್ ಕೊಲೆಗೆ ನಿಮ್ ಮನೇಲಿರೋ ಸೂರ್ಯನ ಇನ್ವೆಸ್ಟಿಗೇಟ್ ಮಾಡ್ಬೇಕು. ಅಯ್ಯೋ ಸರ್, ನನ್ ಪೂಜೆ ಮಾಡೋ ದೇವ್ರ ಮೇಲೆ ಆಣೆ ಸರ್, ಸೂರ್ಯ ಮೇಲೆ ಯಾವ ತಪ್ಪು ಇರಲ್ಲ ಸರ್. ಅವ್ನ್ ತುಂಬಾ ಒಳ್ಳೆಯವನ್ ಸರ್. ಹೇಳಯ್ಯ ಸರ್, ಅವ್ನು ತುಂಬಾನೇ ಒಳ್ಳೆ ಹುಡುಗ ಸರ್. ಇವ್ರು ಹೇಳ್ತೀರಾ? ಸರಿ ಸರ್. ಮುಗಿಲ್ ಸತ್ತಿದ್ದಿನಾನೆ ಸೂರ್ಯ ಈ ಮನೆ ಖಾಲಿ ಮಾಡಿದಾನೆ. ಅವನು ಈ ಮನೆ ಖಾಲಿ ಮಾಡೋದಕ್ಕೆ ನಿಮ್ಮ ಹತ್ರ 100 ಕಾರಣ ಹೇಳಿರ್ಬೋದು, ಆದರೆ ನಿಜವಾದ ಕಾರಣ ಅವನಿಗೆ ಮಾತ್ರ ಗೊತ್ತು. ಅದು ಏನು ಅಂತ ನಮಗೆ ಗೊತ್ತಾಗಬೇಕು. ಕಂಡು ಹಿಡಿತೀನಿ. ಶಂಕರ್ ಸರ್, ಇವ್ರನ್ನ ಒಳಗಡೆ ಕರ್ಕೊಂಡೋಗಿ ಸೂರ್ಯ ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಮಾಮ ನೀನು ಬರಪ್ಪ. ಸರ್, ನಮ್ಮ ಮೇಲೆ ಕೈ ಮಾಡಲ್ಲ ತಾನೆ? ಸರ್, ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀನಿ. ಸೂರ್ಯನ್ ಫೋಟೋ ಮಾತ್ರ ಇಲ್ಲ ಸರ್. ಓಕೆ, ಬನ್ನಿ ಹೋಗೋಣ. ಓಕೆ ಸರ್. ಮಾರ್ನಿಂಗ್ ಸರ್. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನಗೆ ಸೂರ್ಯನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು. ಖಂಡಿತ ಸರ್. ಅವನಿಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಸರ್. ತುಂಬಾ ಒಳ್ಳೆ ಹುಡುಗ ಸರ್. ಗುಣ? ಅವನು 2 ತಿಂಗಳಾಯ್ತು ಸರ್ ಬಂದು ಕೆಲಸಕ್ಕೆ ಸೇರ್ಕೊಂಡು. ಸೂರ್ಯ ಮತ್ತೆ ಗುಣಂಗೆ ಏನು ಸಂಬಂಧ? ಯಾವ ಸಂಬಂಧನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ ಸರ್. ನಾನು ಸಮಸ್ಯೆ ಬಗ್ಗೆ ಕೇಳಲೇ ಇಲ್ವೇ? ಸಾರಿ ಸರ್. ಇಟ್ಸ್ ಓಕೆ. ನನಗೆ ಸೂರ್ಯ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಬೇಕು. ಅವನ ಜೊತೆ ಕ್ಲೋಸ್ ಆಗಿರೋರು ಯಾರು? ಸರ್, ಅವ್ರ ಜೊತೆ ಒಬ್ಬ ತಾತ ಕೆಲಸ ಮಾಡ್ತಾರೆ ಸರ್. ಮೇ ಬಿ ಅವ್ರ ಹತ್ರ ಡೀಟೇಲ್ಸ್ ಸಿಗ್ಬೋದು ಸರ್. ನನಗೆ ಆ ತಾತ ಅವರ ಫೋನ್ ನಂಬರ್, ಅಡ್ರೆಸ್ ಎಲ್ಲ ಬೇಕು. ಖಂಡಿತ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ವೇಟ್ ಮಾಡಿ ಸರ್. ಹಲೋ, ನಮಸ್ತೆ ಸರ್. ಮುಗಿಲ್ ಮತ್ತೆ ಗುಣ 2 ತಿಂಗಳಿಂದ ಈ ಏರಿಯಾಗೆ ಬಂದಿದ್ರು. ಅದಕ್ಕೆ ಮುಂಚೆ ಅವ್ರು ಎಲ್ಲಿದ್ರು, ಏನು ಮಾಡ್ತಿದ್ರು, ಫುಲ್ ಡೀಟೇಲ್ಸ್ ನನಗೆ ಬೇಕು. ಓಕೆ ಸರ್. ಸ್ವಲ್ಪ ಬೇಗ ಕಳಿಸ್ಕೊಡಿ. ಓಕೆ ಸರ್. ತಗೊಳ್ಳಿ ಸರ್ ಡೀಟೇಲ್ಸು. ತಾತ ಅವ್ರ ಮನೇಲೇ ಇದ್ದಾರೆ ಸರ್. ಬನ್ನಿ. ಎಸ್ ಸರ್.
ಇಟ್ಕೋ, ನಮ್ಮ ಮನೇಲಿ ಇಟ್ಕೊಳಕ್ಕಾಗಲ್ಲ. ಓಕೆ ಮಂದಾರ. ಈ ಫೋಟೋಸ್ ನಿನ್ಗೆ ಹೇಗೆ ಸಿಕ್ತು? ಇದು ಮುಗಿಲ್ ಮನೇಲಿ ಇದ್ದಿದ್ ಫೋಟೋಸ್. ಯು ಚೀಟರ್! ನೀನ್ ಮನೆಗ್ ಬಂದಿದ್ ರಾತ್ರಿನೇ ಮುಗಿಲ್ ಸತ್ತಿದ್ದು. ನೀನ್ ತಾನೇ ಕೊಂದಿದ್ದು. ಹೇಳು ಸೂರ್ಯ, ಹೇಳು ಸೂರ್ಯ. ಅವ್ನ್ ನಿನ್ಗೆ ಏನ್ ದ್ರೋಹ ಮಾಡ್ದ? ನಾನ್ ನಿನ್ಗೆ ಏನ್ ದ್ರೋಹ ಮಾಡ್ದೆ? ಹೇಳು ಸೂರ್ಯ, ಹೇಳು. ನೀನೇನನ್ ಮಾಡಿದ್ಯಾ? ನಾನು ನಿನ್ ಜೊತೆನೇ ಇರ್ತೀನಿ, ನೀನ್ ನನ್ ಜೊತೆನೇ ಇರ್ಬೇಕು ಅಂತ ಪದೇ ಪದೇ ಹೇಳ್ತಾ ಇದೆಯಲ್ಲ. ಇವಾಗ ಯಾವನ್ನ ಲೋ ಮಾಡಿ ಬಂದ್ ನಿಂತಿದ್ಯಾ? ಇದು ದ್ರೋಹ ಅಲ್ವಾ? ನಮ್ಮಮ್ಮ, ಅಪ್ಪ, ಬಂಧು ಬಳಗ, ಮನೆ, ಆಸ್ತಿ, ಆ ಊರಿನ ಬಿಟ್ಬಿಟ್ಟು ಬಂದಲ್ಲ. ಯಾಕೆ? ನಿನಗೋಸ್ಕರ ತಾನೆ. 15 ವರ್ಷ ಹಗ್ಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಲ್ಲ, ನಿನ್ಗೋಸ್ಕರ ತಾನೆ. ಅದಕ್ಕೆಲ್ಲ ಏನ್ ಕಾರಣ? ಅಯ್ಯೋ ಸೂರ್ಯ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ ಮೇಲಿದ್ದು ಸ್ನೇಹ, ಅವನ್ ಮೇಲಿದ್ದು ಪ್ರೀತಿ. ಹಂಗೆಲ್ಲ ಹೇಳ್ಬೇಡ ಮಂದಾರ. ನೀನ್ ಡೈರಿ ಓದಾಗಿಂದ ನಾನ್ ಸತ್ಯ ಹೆಣ ಆಗೋಗಿದ್ದೀನಿ. ನನ್ ಮತ್ತೆ ಕೊಲ್ಬೇಡ. ಮುಗಿಲ್ ತುಂಬಾ ಒಳ್ಳೆಯವರು, ಅದಕ್ಕೆ ಅವ್ರನ್ನ ಇಷ್ಟಪಟ್ಟೆ. ಹಂಗ ಹೇಳ್ಬೇಡ ಮಂದಾರ, ಅವ್ನ್ ತುಂಬಾ ಕೆಟ್ಟವನು. ನಾನ್ ನಿನ್ ಮೇಲೆ ಇಟ್ಟಿರೋದು ನಿಜವಾದ ಪ್ರೀತಿ. ಹೇಳೋದನ್ನ ಅರ್ಥ ಮಾಡ್ಕೋ. ಮುಗಿಲ್ ಬಗ್ಗೆ ನೀನ್ ತಪ್ಪು ಮಾತಾಡ್ಬೇಡ. ನೀನ್ ಸರಿ ಇಲ್ಲ. ಏನ್ ಹೇಳ್ದೆ? ನಿಮ್ಗೋಸ್ಕರ ಜೀವನ ಮಾಡೋನ್ನ, ನಿಜವಾಗಿ ಪ್ರೀತಿ ಮಾಡೋನ್ನ ಈ ಪ್ರಪಂಚದಲ್ಲಿ ಯಾವ ಹುಡುಗಿನ ಒಪ್ಕೊಳ್ಳೋದಿಲ್ಲ ಅಲ್ವಾ? ಮೋಸ ಮಾಡೋ ಕಣ್ಣನ್ ಮಕ್ಕಳಿಗೆ ಬೀಳ್ತೀರಾ. ನಿನಗೆ ಗೊತ್ತಿಲ್ದಿರೋ ಘಟನೆ ತುಂಬಾ ಇದೆ. ನನಗೆ ನಡೆದಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಯತ್ನ. ನಾನು ಅವತ್ತು ಹಾಸ್ಪಿಟ್ಲಿನಿಂದ ಡಿಸ್ಚಾರ್ಜ್ ಆದೆ. ಗುಣ ಯಾಕೆ ಮುಗಿಲ್ನ ಕೊಲೆ ಮಾಡಕ್ ನೋಡ್ತವನೆ? ಮುಗಿಲು ಒಳ್ಳೆಯವನಿಲ್ವಂತ ತಿಳ್ಕೊಳಕ್ತಾನೆ ನಾನು ಹೋದೆ. ಆದ್ರೆ ಮುಗಿಲ್ ನನ್ನ ಈ ಪರಿಸ್ಥಿತಿಗೆ ತಂದ. ಈಗ ಗುಂಡನ್ನ ಭೇಟಿ ಮಾಡಿ ಮುಗಿಲು ಯಾರು ಏನಂತ ತಿಳ್ಕೊಳಕ್ ಹೋಗ್ತೀನಿ. ಮುಗಿಲು ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್. ವಿನ್ ಸರ್ ಇವರೇ ನಮಗೆ ಲೀಡರ್. ಅವ್ರಿಗೆ ಬೇಕಾಗಿರೋದನ್ನು ನಾವು ಪೂರ್ತಿ ಮಾಡ್ತೀವಿ. ಅವರು ನಮಗೆ ದುಡ್ಡು ಕೊಟ್ಟು ಸಂತೋಷ ಪಡಿಸ್ತಾರೆ. ನಾನು ಎರ್ನಾಕುಲಮಲ್ಲಿ ಟಾಪ್ ಅಪ್ ಅಂಗಡಿ ಇಟ್ಕೊಂಡಿದ್ದೆ. ಅಂಗಡಿಗೆ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಹುಡುಗಿರು ಬರೋರು. ಅದರಲ್ಲಿ ಕೆಲವು ಹುಡುಗಿರನ್ನ ಫಾಲೋ ಮಾಡಿ ಅವ್ರ ಕ್ಯಾರೆಕ್ಟರ್ನ ತಿಳ್ಕೊತಿದ್ದೆ. ಅದರಲ್ಲಿ ಕೆಲವು ನಂಬರ್ನ ಸೆಲೆಕ್ಟ್ ಮಾಡಿ ನಾನು ಮುಗಿಲಿಗೆ ಕೊಡ್ತಾಯಿದ್ದೆ. ನಮಸ್ಕಾರ ಬಾಸ್. ನಮಸ್ಕಾರ ಅಣ್ಣ. ಬರ್ರೋ. ನಮಸ್ಕಾರ ಬಸ್ಸು. ಇವತ್ತು ಬೆಳಿಗ್ಗೆ ಹೊಸೂರಿಂದ ಬರ್ತಿದ್ದ ಸ್ಕಾರ್ಪಿಯೋ ಆಕ್ಸಿಡೆಂಟ್ ಆಗೋಯ್ತು. ಅದ್ರಲ್ಲಿ ಸತ್ತೋಗಿರೋ ಅವ್ರ ಮೊಬೈಲಿಂದ ತೆಗ್ದಿರೋ 2 ಸಿಮ್ ಕಾರ್ಡು ತಗೊಳ್ಳಿ. ಓಕೆ ಅಣ್ಣ, ನಿನ್ನೆ ನೈಟ್ ನಾನು ಊರಿಗೆ ಹೋಗುವಾಗ ಅಲ್ಲೊಂದು ಆಕ್ಸಿಡೆಂಟ್ ಆಯ್ತು. ಅಲ್ಲಿ ಸಿಕ್ಕಿರೋ ಸಿಮ್ ಕಾರ್ಡೆ ತಗೊಳ್ಳಿ. ಸರಿ ಅಣ್ಣ, ತುಂಬಾ ಕಷ್ಟಪಟ್ಟಿದ್ದೀವಿ, ನೋಡ್ಕೊಂಡು ಕೊಡಿ. ನೀವು ಕೇಳಿದ್ಕಿಂತ ಜಾಸ್ತಿ ಇದ್ರಲ್ಲಿದೆ. ಎಂಜಾಯ್. ಥ್ಯಾಂಕ್ಸ್ ಬಸ್ಸು. ಯಾರಿಗೂ ಗೊತ್ತಾಗಬಾರ್ದು. ಸರಿ ಬಸ್ಸು. ಹೌದು, ಅದ್ ಹೇಗ್ರೋ ಆಕ್ಸಿಡೆಂಟ್ ಎಲ್ಲ ನಿಮ್ ಕಣ್ ಮುಂದೆನೆ ಆಗುತ್ತೆ? ನಾವಂತೂ ನಿದ್ದೆನೆ ಮಾಡಲ್ಲ ಅಣ್ಣ, ಬರೀ ರೌಂಡ್ಸ್ ಅಲ್ಲೇ ಇರ್ತೀವಿ. ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಅಲ್ಲಿ ಮೊದಲು ನಾವೇ ಇರ್ತೀವಿ. ಅಣ್ಣ, ನಾವೇ ಕಾಪಾಡಕ್ ಬಂದಿದೀವಿ ಅಂತ ಕೈ ಚಾಚ್ತಾರೆ. ಅದೇ ಗ್ಯಾಪಲ್ಲಿ ಚಿನ್ನ, ಪರ್ಸು, ಓಲೆ ಎಲ್ಲ ಎತ್ಕೊಂಡ್ ಬಿಡ್ತೀವಿ. ಈಗ ನೀವ್ ಹೇಳಿದ್ಮೇಲೆ ನಾವು ಸೆಲ್ ಫೋನ್ ತಗೋತಾ ಇದೀವಿ. ಸರಿ, ನೀವೀಗ ಹೊರಡಿ. ಹಾ ಸರಿ ಸರಿ ಆಯ್ತಣ್ಣ. ಓಕೆ ಬಸ್ಸು.
ಆಯ್ ಮುಗಿಲ್. ಬಾಗುಣ. ನಮ್ಮ ಅಂಗಡಿಯಲ್ಲಿ ಟಾಪ್ ಅಪ್ ಮಾಡಿಸ್ಕೊಂಡಿರೋ ಹುಡುಗಿರ್ ನಂಬರ್ ಓಕೆ, ಈಸಿಯಾಗಿ ಪಿಕಪ್ ಮಾಡ್ಬೋದು. ಹಂಗ ಸರಿ, ಬಾ ಒಳಗೆ ಹೋಗೋಣ. ಗುಣ, ನನಗೆ ಕೊಟ್ಟಿರೋ ಸಿಮ್ ಎಲ್ಲ ಚೆಕ್ ಮಾಡಿದ್ಯಾ? ಎಲ್ಲ ಚೆಕ್ ಮಾಡಿದ್ದೀನಿ, ಯಾವುದು ಲೋಕಲ್ ಇಲ್ಲ. ಓಕೆ, ಚಿಂತೆ ಮಾಡಬೇಡ, ತಗೋ ಮಾಡು. ಚೆಕ್ ಮಾಡಿದ್ಯಾ? ನಮ್ಮ ಸ್ಟೇಟಿಂದ ಯಾರು ಇಲ್ಲ ತಾನೆ? ಅದು ಎಲ್ಲಾನು ಬಾಂಬೆ, ಬ್ಯಾಂಗ್ಳೂರ್, ಮುಂಬೈ ಎಲ್ಲ ಬೇರೆ ಸ್ಟೇಟ್ ಅವರೇ, ಇಲ್ಲಿ ಅವ್ರು ಯಾರೂ ಇಲ್ಲ. ಒಂದು ಹುಡುಗಿಗೆ ಮೆಸೇಜ್ ಮಾಡ್ತೀನಿ, ಯಾ ನೋಡೋಣ. ವೆಯ್ಟ್ ಮಾಡೋಣ. ಇವಿಷ್ಟು ನಂಬರಲ್ಲಿ ಯಾರೊಬ್ರು ಸಿಕ್ಕಾಕೊಂಡೇ ಹಾಕೊಂತಾರೆ. ಸಿಕ್ಕಾಕೊಂಡ್ರೆ ಚಿಕನ್ 65. ಎಂಜಾಯ್. ಹಲೋ, ಹಾಯ್ ರಾಹುಲ್, ಹೌ ಆರ್ ಯು? ನಾನ್ ರಾಹುಲ್ ಅಲ್ಲ, ಗೀತಾ ಮಾತಾಡೋದು. ಸಾರಿ ಮೇಡಮ್, ರಾಹುಲ್ಗೆ ಎಕ್ಸಾಮ್ ಇದೆ. ಅವನ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಮೆಸೇಜ್ ಮಾಡಿದೆ. ನನ್ನ ಫ್ರೆಂಡ್ನ ತಮ್ಮನ ಹೆಸರು ಕೂಡ ರಾಹುಲ್ಲೇ. ಒಂದ್ ವೇಳೆ ಮೊಬೈಲಿಂದ ಯಾವಾಗಾದ್ರೂ ಕಾಲ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಾನಿ ಅಂತ. ಜಾನಿನಾ? ನೈಸ್ ನೇಮ್. ಆ ಮೂವಿ ನಂಗೆ ತುಂಬಾ ಇಷ್ಟ. ರಜನಿ ಸರು, ಶ್ರೀದೇವಿ ಮ್ಯಾಮು ತುಂಬಾ ಸೂಪರ್ ಆಗಿ ಮಾಡಿರ್ತಾರೆ. ಹೆಸರು ಮಾತ್ರ ಜಾನಿ, ನೋಡೋದಕ್ಕೆ ಹೀರೋ ತರನೇ ಇದ್ದೀನಿ. ಹೀಗೆ ಹೇಳೋದು, ಆದ್ರೆ ನೇರವಾಗಿ ನೋಡಿದ್ರೆ ಸಪ್ಪೆ ಫಿಗರ್ ಆಗಿರ್ತೀರಾ. ಯಾವಾಗ ಅಂತ ಹೇಳಿ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ನಿಜನಾ? ನಿಜವಾಗ್ಲೂ ಕಣ್ರಿ. ಓಕೆ, ಮತ್ತೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ. ಇವರೆಲ್ಲ ಬೆಳೆದು ದೊಡ್ಡವರಾಗಿ ವಯಸ್ಸಿಗೆ ಬಂದು ರಾತ್ರಿ ಎಲ್ಲ ಒಳ್ಳೆಯವ್ರ ತರ ಮನೆ ಒಳಗಡೆನೆ ಇದ್ದು, ಆದ್ರೆ ಇವಾಗ ನೋಡು, ಮದುವೆ ಆಗೋವರೆಗೂ ಕಾಯ್ದೆ ಮನ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಈಸಿಯಾಗಿ ಬಿದ್ದೋಗ್ಬಿಡ್ತಾರೆ. ಕೆಟ್ಟದು ಕೆಟ್ಟದು ಜಗವು ಕಣೋ, ನಾಚಿಕೆ ಇಲ್ಲದ ಜಗವು ಕಣೋ. ಕೆಟ್ಟದು ಕೆಟ್ಟದು ಜಗವು ಕಣೋ, ನಾಚಿಕೆ ಇಲ್ಲದ ಜಗವು ಕಣೋ. ನೋಟಿನ ಕಂತೆ ಸಿಗುತ್ತಿರಲು ಹೆತ್ತ ತಾಯಿ ತಂದೆ ಮನೆಯಿಂದಾಚೆಗೆ ಜನರು ಜನರು ಜನರು. ಅವ ಮೃಗವು ಮೃಗವು ಮೃಗವು, ಹೇಳಲಾಗದು ಆಗದು ಆಗದು. ಇದು ಎಲ್ಲಿ ಹೋಗಿ ಮುಗಿಯುವುದೇಳು. ಕೆಟ್ಟದು ಕೆಟ್ಟದು ಜಗವು ಕಣೋ, ನಾಚಿಕೆ ಇಲ್ಲದ ಜಗವು ಕಣೋ. ನೋಟಿನ ಕಂತೆ ಸಿಗುತ್ತಿರಲು ಹೆತ್ತ ತಾಯಿ ತಂದೆ ಮನೆಯಿಂದಾಚೆಗೆ ಜನರು ಜನರು ಜನರು. ಅವ ಮೃಗವು ಮೃಗವು ಮೃಗವು, ಹೇಳಲಾಗದು ಆಗದು ಆಗದು. ದೇವರು ತಂದ ಜನನವೇ, ಹಾಳಾಗಿದೆ ಈ ಜಗವೇ. ತಪ್ಪು ತಪ್ಪಾಗಿ ನಡೆದರೆ ಸಾವು ಬರುವುದಲ್ಲವೇ. ಕೆಟ್ಟ ಜನರ ಈ ಕೂಟದಲ್ಲಿ ಮುದ್ದು ಗಿರಿಗಳು ಜಾಲದಲ್ಲಿ. ಸ್ವರ್ಗವಿದೆಂದು ನಂಬಿದ ನರಕಕ್ಕೆ ಹೋದರೆ ಅಲೆಗಳು ಈಗ ಕವಿತೆಯ ಹಾಡಿ ಅಲ್ಲಿ ಹೋಗಿವೆ. ನದಿಗಳು ಈಗ ಭರದಲ್ಲಿ ಓಡಿ ಅಲ್ಲಿ ಓಡಿವೆ. ಅಳಿವಿಗೆ ಕಾರಣ. ಹೇ, ಕೆಟ್ಟದು ಕೆಟ್ಟದು ಜಗವು ಕಣೋ, ನಾಚಿಕೆ ಇಲ್ಲದ ಜಗವು ಕಣೋ. ನೋಟಿನ ಕಂತೆ ಸಿಗುತ್ತಿರಲು ಹೆತ್ತ ತಾಯಿ ತಂದೆ ಮನೆಯಿಂದಾಚೆಗೆ. ಹೇಳಿದ್ಯಾರು ಮಾಡರು, ಯಾರು ಇಲ್ಲಿ ಸರಿಹರು. ಮೇಕೆ ಮರಿಯ ಗುಂಪಿನಲ್ಲಿ ನರಿಯು ಕೂಡ ಇರುವುದು. ಕ್ರೂರತನದ ಕೂಟವೇ ಅಟ್ಟಹಾಸದೆ ನೋಡಿದೆ. ರಕ್ತದ ಕೋಡಿ ಹರಿದರು ಲೋಕ ನೋಡುತ್ತಿದೆ. ಎಲ್ಲೇ ನೋಡು ಸುಳ್ಳಿನ ಗಾಳಿ ಬರದ
ಜನಗಳು ಕೂಡ ತಲೆಯ ಆಡಿಸಿವೆ, ಅಲ್ಲಿ ವೇಷ ಹಾಕಿ ಬರುವ ಜನಗಳ ಗುಂಪು ಇದೆ. ಕೆಟ್ಟದು ಕೆಟ್ಟದು ಜಗವು ಕಣೋ, ನಾಚಿಕೆ ಇಲ್ಲದ ಜಗವು ಕಣೋ, ನೋಟಿನ ಕಂತೆ ಸಿಗುತ್ತಿರಲು ಹೆತ್ತ ತಾಯಿ ತಂದೆ ಮನೆಯಿಂದಾಚೆಗೆ ಜನರು ಜನರು ಜನರು, ಅವ ಮೃಗವು ಮೃಗವು ಮೃಗವು, ಹೇಳಲಾಗದು ಆಗದು ಆಗದು, ಇದು ಎಲ್ಲಿ ಹೋಗಿ ಮುಗಿಯುವುದೇಳು. ಕೆಟ್ಟದು ಕೆಟ್ಟದು ಜಗವು ಕಣೋ, ನಾಚಿಕೆ ಇಲ್ಲದ ಜಗವು ಕಣೋ, ನೋಟಿನ ಕಂತೆ ಸಿಗುತ್ತಿರಲು ಹೆತ್ತ ತಾಯಿ ತಂದೆ ಮನೆಯಿಂದಾಚೆಗೆ ಜನರು ಜನರು ಜನರು, ಅವ ಮೃಗವು ಮೃಗವು ಮೃಗವು, ಹೇಳಲಾಗದು ಆಗದು ಆಗದು. ಕ್ಯಾಮ್ರಾನ ಹಿಡ್ಕೊಂಡ್ ಬರೋ. ಸರಿ, ನೀನು ಹೋಗಿ ಡ್ರೆಸ್ ಹಾಕೋ, ನಾನು ನೋಡ್ಕೋತೀನಿ. ಬೇಗ ಹೋಗು. ಇವನ ಹತ್ರ ಕ್ಯಾಮ್ರಾ ತಗೊಂಡ್ಯಾ? ನೀವಿಬ್ರು ಜೊತೆಲಿದ್ದೀರಾ? ಯಾಕೋ ಸಿಮ್ ಮುರ್ದಾಗ್ತಿದ್ಯಾ? ಹುಡುಗಿ ಕಡೆಯವರು ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ ವಿಚಾರಣೆ ನಡೆಯುತ್ತೆ. ಹುಡುಗಿಗೆ ಕೊನೆಯದಾಗಿ ಯಾರು ಕಾಲ್ ಮಾಡಿದ್ದಾರೆ ಅಂತ ಟ್ರೇಸ್ ಮಾಡ್ತಾರೆ. ಅದು ಹೈದರಾಬಾದ್, ಡೆಲ್ಲಿ, ಮುಂಬೈ ನಂಬರ್ ಕೂಡ ಇದೆ ಇಲ್ಲಿ. ಆ ಸಿಮ್ಮು ಓನರ್ ಈಗಾಗಲೇ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾನೆ. ಸತ್ತೋಗಿರೋನ್ನ ಹೇಗೂ ಅರೆಸ್ಟ್ ಮಾಡ್ತಾರೆ? ನಮ್ಮನ್ನ ಯಾರ ಕೈಯಲ್ಲಿ ಹಿಡಿಯೋದಕ್ಕಾಗಲ್ಲ. ನಾವು ಆಡಿದ್ದೆ ಆಟ. ಹೆಂಗಿದೆ ಐಡಿಯಾ? ನಾನು ನಿಮ್ಮ ಪ್ರಾಜೆಕ್ಟ್ ನೋಡಿದೆ, ಸೂಪರ್ ಆಗಿದೆ. ನಾನು ಸ್ವಲ್ಪ ಕೂಡ ಹಿಂಗೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಸೂಪರ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಇವರೆಲ್ಲ ನ್ಯೂ ಅಪಾಯಿಂಟ್ಮೆಂಟ್ ಆಗಿರೋರು. ಓ, ನಾವು ಒಂದು ಹೊಸ ಪ್ರಾಜೆಕ್ಟ್ನ ಶುರು ಓಕೆ ಮಾಡ್ತೀವಿ ಸರ್. ಗೌರ್ಮೆಂಟ್ ಆಫೀಸರ್ಸ್ ಹೆಣ್ಮಕ್ಳು BF ತೆಗೆದು ತುಂಬಾ ಹಣ ಸಂಪಾದಿಸ್ಬೇಕು. ಓಕೆ ಸರ್. ನಮಗೆ ತುಂಬಾ ಲಕ್ಷಾಂತರ ಹಣ ಬರುತ್ತೆ. ಸರಿ ಸರ್. ಹೆಲೋ. ಹಲೋ. ಹಾಯ್. ಹಾಯ್ ಹಾಯ್. ಹಾಯ್. ಒಂದು ಮುಖ್ಯವಾದ ವಿಷಯ, ನೀನೇ ಅದನ್ನ ಮುಗಿಸ್ಬೇಕು. ನಾಳೆ ಒಂದು ಹುಡುಗಿನ ತೋರಿಸ್ತೀನಿ. ಆ ಹುಡುಗಿ ಮೇಲೆ ನನ್ನ ಮಗ ತುಂಬಾ ಆಸೆ ಪಟ್ಟಿದ್ದಾನೆ. ಮಾಡ್ತೀಯಾ? ಓಕೆ ಸರ್. ಅದಕ್ಕೆ ತಗೋ ಅಡ್ವಾನ್ಸ್. ಹಾಯ್ ಮಂದಾರ. ಹಾಯ್. ಇವರೇ ನಮ್ಮ ಅಣ್ಣ. ಹಾಯ್. ಹಾಯ್. ಹಾಯ್ ಮುಗಿಲ್, ಎಲ್ಲಿದ್ಯಾ? ಈ ಕಡೆ. ಇಲ್ಲೇ ಇದೆಯಾ? ಬಾಯ್ ಅಣ್ಣ. ಹಾ, Bye. ಓಕೆ ಓಕೆ.
ಗುಣ ನೀನ್ ಕರ್ಕೊಂಡ್ಬಂದಿರೋ ಹುಡುಗಿ ಯಾರು? ಬೈಕಲ್ಲಿ ಬಂದಿದ್ದು ನನ್ನ ತಂಗಿ. ಅವಾಗ ಕೇಳಿದ್ರೆ ಹಿಂದೆ ಒಂದು ಕಾರಣ ಇದೆ ಅಂತ ನನಗೆ ಅವಾಗ ಗೊತ್ತಾಗಿರ್ಲಿಲ್ಲ. ನಾನು ಹೇಳ್ತಿರೋದು ಅವಳ ಜೊತೆ ಇದ್ದಿದ್ದು ಹುಡುಗಿ ಯಾರು? ಮಂದಾರ, ನನ್ನ ತಂಗಿ ಫ್ರೆಂಡ್. ಆ ಮಂದಾರ ಬಗ್ಗೆ ಡೀಟೇಲ್ಸ್ ಬೇಕು ನಂಗೆ. ಅಯ್ಯ ಹೌದಯ್ಯ, ನಾನು ಸ್ಪಾಟಲ್ಲೇ ಇದ್ದೀನಯ್ಯ. ಹೌದು, ಅವ್ರ ಅಣ್ಣ ಬರ್ತಿದ್ದಾರೆ. ಅವ್ರ ಅಣ್ಣ ಬಂದ್ಮೇಲೆ ಎಲ್ಲ ಡೀಟೇಲ್ಸ್ ಹೇಳ್ಬಿಟ್ಟು ಸ್ಟೇಷನ್ಗೆ ಬರ್ತೀನಯ್ಯ. ಸರಿ ಅಯ್ಯ. ಚೆನ್ನಾಗೇ ಇದ್ಲಲ್ಲ. ಎಕ್ಸಾಮ್ ಬರ್ದ್ಬಿಟ್ಟು ಬರೋವಾಗ ಒಂದು ಫೋನ್ ಬಂದ್ಬಿಡ್ತು. ಒಳಗಡೆ ಓಡೋಗಿ ಲ್ಯಾಪ್ಟಾಪ್ ನ ನೋಡಿದ ತಕ್ಷಣ ನೇಣು ಹಾಕೊಂಡ್ಬಿಟ್ಲು. ಅಯ್ಯೋ ಪಾಪಿ, ಯಾಕೆ ಹಿಂಗ್ ಮಾಡ್ದೆ? ಕರೆದಾಗಿ ಮಾತಾಡಿರೋ ಫೋನ್ ನಂಬರ್ ಟ್ರೇಸ್ ಮಾಡಿದ್ದೀವಿ. ಈ ತಂಗಿ ಬ್ಲೂ ಫಿಲ್ಮ್ 2 ದಿನದಿಂದಲೇ ನೆಟ್ಟಲ್ಲಿ ರಿಲೀಸ್ ಆಗಿದೆ. ನನ್ನ ತಂಗಿ ಅಂತ ಗೊತ್ತಿಲ್ಲದೆ ಮುಗಿಲ್ ಬ್ಲೂ ಫಿಲ್ಮ್ ತೆಗೆದಿದ್ದ. ಅದಕ್ಕೆ ಅವಳು ಯಾರು ಅಂತ ನಾನು ಕೇಳಿದ್ದು. ಏ ಗುಣ, ಏನ್ ದಿಢೀರಾಗಿ? ಎಲ್ಲೋ ಮುಗಿಲು ಮಂದನ್ನ ಹುಡ್ಕೊಂಡು ಹೋಗಿದ್ದಾನೆ. ನನ್ನ ತಂಗಿ BF ತೆಗೆದಿದ್ದೀರಲ್ಲೋ. ಮುಗಿಲ್ ಮಂದಾರನ ಹುಡ್ಕೊಂಬಂದ. ನಾನು ಮುಗಿಲ್ನ ಹುಡ್ಕೊಂಬಂದೆ. ಸುಮ್ಮನೆ ಇದ್ರೆ ಡೌಟ್ ಬರುತ್ತೆ ಅಂತ ನಾನು ನಮ್ಮ ಕಂಪ್ನಿಯಲ್ಲಿ ಸೇರ್ಕೊಂಡೆ. ಅವನ ಬಗ್ಗೆ ವಿಚಾರಿಸ್ತಿದ್ದೆ. ಅವ್ನು ನಿನಗೆ ಎಲ್ಲಿದ್ದಾನಂತ ಗೊತ್ತಾ? ಗೊತ್ತು, ಮಂದಾರ ಇರೋ ಎದುರುಗಡೆ ಮನೇಲಿ. ಇಷ್ಟೊತ್ತಿಗೆ ಮಂದಾರನ ಅವ್ನು ಪಿಕಪ್ ಮಾಡಿರ್ತಾನೆ. ಮುಗಿಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮಂದಾರನ್ BF ತೆಗ್ದಿರ್ತಾರೆ. ನೀವೆಲ್ಲಿ ಪ್ರಪಂಚದಲ್ಲಿ ಬದುಕಲೇಬಾರ್ದು.
ನನ್ನ ಹೇಗೆ ಚುಚ್ಚಿ ಕಸಕ್ಕಾಕಿದ್ರೋ ಅದೇ ರೀತಿ ನಾನು ಕೂಡ ಕ್ರೂರವಾಗಿ ತಿಪ್ಪೇಗಾಗ್ತೆ. ನಾನು ಮುಗಿಲ್ನ ಕೊಂದಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇಲ್ಲ. ಅವನಿಂದ ನಾನು ನಿನ್ನ ಕಾಪಾಡಿದ್ದೀನಿ, ಅದು ನೆನೆಸ್ಕೊಂಡು ಖುಷಿ ಪಡ್ತಾ ಇದ್ದೀನಿ. ಏಯ್ ಎದ್ದೇಳ. ಸೂರ್ಯನ ತೋರ್ಸಲ್ಲ ಅಂತ ಹಠ ಹಿಡಿದ್ರೆ ಹೊಡಿಸ್ಕೊಂಡೇ ಸತ್ತೋಗ್ತೀಯ. ತಪ್ಪು ಮಾಡೋನ್ನ, ಕಾನೂನಿಗೆ ಹೆದರದೇ ಇರೋವನ್ನ ಕಾನೂನು ಅವನ್ನ ಸುಮ್ಮನೆ ಬಿಡಲ್ಲ. ಸೂರ್ಯನ ಬಗ್ಗೆ ಹೇಳ್ತೀಯ ಇಲ್ವಾ? ಹೇಳ್ತೀನಿ ಸರ್. ಹೇಳ್ಕೊಂಡು ಬರ್ರಿ ಅವನ್ನ. ಮಂದರ ಏನಾಯ್ತು? ಮಂದರ ಹೆದಳು. ಮಂದರ ಏನಾಯ್ತು? ಮಂದರ ಅಯ್ಯೋ, ನೀರು ಬೀರಲ್ವೇ? ಸೋಡಾ ಕೊಡಿ ಅಣ್ಣ. ಏನಿದು? ಏನಾಯ್ತು? ಯಾರವನು? ಏನಾಯ್ತು ಅವನಿಗೆ? ಅಯ್ಯೋ, ಕುಡಿದ್ಬಿಟ್ಟು ಹೆಂಗ್ ಗಾಡಿ ಓಡಿಸ್ತಾನೆ ನೋಡಿ. ಓಡ್ ಬಂದಲ್ಲ, ಬಿದ್ಬಿಟ್ಟ. ಏನಯ್ಯ? ಆ ಕಡೆ ಹೋಗೋದಲ್ವೇನೋ? ನೋಡ್ಕೊಂಡು ಓಡೋದಲ್ವಾ? ಬರಯ್ಯ. ಮನೆ ಸರ್. ನೋವಲ್ ಥರ ಹೋಗ್ತಿದ್ದ ಕೇಸ್ಗೆ ಒಂದು ಹಂತಕ್ಕೆ ತಲುಪಿದೆ. ಏನಂದರೆ ನಾವು ಸೂರ್ಯನ ಅರೆಸ್ಟ್ ಮಾಡ್ಬೋದು, ಆದರೆ ವಿಧಿ ಆಟ ಅವನ ಜೀವನ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇವಾಗ ಈ ಸೂರ್ಯ ಎಲ್ಲಿದ್ದಾನೋ? ಆ ಕಡೆ ಹೋಗು.
ಅಲ್ಲಿ ನಿಂತ್ಕೊಳ್ಳೋ, ನಡಿಯೋ ಅಲ್ಲಿ. ಚೇಟ, ಒಂದು ಚಾಯ್. ನೀನೆಲ್ಲೇ ಓಡೋದ್ರು ನನ್ನ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಐ ಆಮ್ ವೇಟಿಂಗ್ ಫಾರ್ ಯು. ಮಂದರ 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 ಎದಳು ಮಂದರ ಮಂದರ ಎದಳು ಮಂದರ ಮಂದರ ಗೊತ್ತಿದ್ರೆ ಹೊಡೆದ್ಬಿಟ್ಟೆ ಮಂದರ, ನನ್ನ ಕ್ಷಮಿಸು ಮಂದರ. ನಾನು ಸೂರ್ಯ ಬಂದಿನಿ ಮಂದರ, ಎದಳು ಮಂದರ ಮಂದರ. ಸೂರ್ಯ, ನೀನ್ ನನ್ನ ಜೊತೆಲೇ ಇರಬೇಕು, ನಾನು ನಿನ್ನ ಜೊತೆಲೇ ಇರಬೇಕು. ನೀನು ನನ್ನ ಯಾಮಾರಿಸ್ತೀಯ, ಆದರೆ ನಾನು ನಿನ್ನ ಬಿಟ್ಕೊಡೋದಿಲ್ಲ.